ನಾವು ಲೈಫಲ್ಲಿ ಇಷ್ಟೆಲ್ಲ ಕಷ್ಟಪಡ್ತಾ ಇರೋದು, ಏನೋ ಒಂದು ಅಚೀವ್ ಮಾಡಬೇಕು ಅಂತ ಹೋಗ್ತಾ ಇರೋದು, ಅಟ್ ದ ಮೋಸ್ಟ್ ಎಂಡಲ್ಲಿ ನಮಗೆ ಒಂದು ಕಾಮ್ನೆಸ್ ಇರಬೇಕು ಅಂತ ಇವತ್ತಿನ ಬ್ಲಾಗಲ್ಲಿ ಅದನ್ನು ನೋಡ್ತಾ ಹೋಗೋಣ. ಹೌ ಟು ಸ್ಟೇ ಕಾಮ್ ಇನ್ ಲೈಫ್. ಫಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂದರೆ, ಡೋಂಟ್ ರಿಯಾಕ್ಟ್ ಇಮಿಡಿಯೇಟ್ಲಿ. ಏನೋ ಸಿಚುವೇಶನ್ಸು ಆಗ್ತಾ ಇರುತ್ತೆ. ಪ್ರತಿಯೊಂದು ಸಿಚುವೇಶನ್ಸು ನಾವು ಅಂದ್ಕೊಂಡಂಗೆ ಆಗಬೇಕು, ನಾವೇನು ಎಕ್ಸ್ಪೆಕ್ಟ್ ಮಾಡ್ತೀವಿ ಆ ರೀತಿಯೇ ಬೇರೆಯವ್ರು ಮಾತಾಡಬೇಕು, ಆ ರೀತಿಯೇ ಬೇರೆಯವರು ರಿಯಾಕ್ಟ್ ಮಾಡಬೇಕು ಅಂತ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗ್ಬೇಡಿ. 95% ನಾವು ಎಕ್ಸ್ಪೆಕ್ಟ್ ಮಾಡದೇ ಇರೋವಂಥ ಸಿಚುವೇಶನ್ಸೇ ಜಾಸ್ತಿ ಇರುತ್ತೆ. ಸೊ ಅದರಿಂದ ಇವತ್ತಿಂದ ಏನು ಪ್ರಾಕ್ಟೀಸ್ ಮಾಡಿ ಅಂದರೆ, ನೀವು ರೆಸ್ಪಾಂಡ್ ಮಾಡಿ. ಯಾರೋ ಏನೋ ಹೇಳ್ತಾ ಇದ್ದಾರೆ, ಎಷ್ಟೋ ಸಿಚುವೇಶನ್ಸಲ್ಲಿ ನಾವು ರೆಸ್ಪಾಂಡ್ ಮಾಡೋ ಅವಶ್ಯಕತೆಯೂ ಇರಲ್ಲ. ಓಕೆನಾ, ಜಸ್ಟ್ ಸೈಲೆಂಟ್ ಇರೋದ್ರಿಂದನೇ ಎಷ್ಟೋ ಕಾಮ್ನೆಸ್ ಅನ್ನೋದು ಸಿಗ್ತಾ ಇರುತ್ತೆ. ಕೆಲವು ಸಿಚುವೇಶನ್ಸಲ್ಲಿ ನಾವು ಮಾತಾಡಲೇಬೇಕು. ಸೊ ಅವರು ಆಪೋಸಿಟ್ ಪರ್ಸನ್ನು ಯಾವ ರೀತಿ ಮಾತಾಡ್ತಿರ್ತಾರೆ, ನಾವು ಅದೇ ರೀತಿ ಮಾತಾಡಬೇಕು. ಕಿರ್ಚ್ಕೊಂಡು ಕೋಪ ಮಾಡಿಕೊಂಡು ಹೈಪರ್ ವಾಯ್ಸಲ್ಲಿ ಮಾತಾಡಬೇಕು ಅಂತ ಏನಿಲ್ಲ. ಸೊ ನಾವು ಎಷ್ಟು ಕಾಮಾಗಿ ರೆಸ್ಪಾಂಡ್ ಮಾಡ್ತೀವಿ, ನಮ್ಮ ಲೈಫಲ್ಲಿ ಅಷ್ಟು ಕಾಮ್ನೆಸ್ ಇರುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ಹೇಳಲ್ಲ, ದ ಮೋರ್ ಕಾಮ್ ಯು ಆರ್, ದ ಮೋರ್ ರೆಸ್ಪೆಕ್ಟ್ ಯು ಗೇನ್. ಯಾರಾದರೂ ಗಡಿಬಿಡಿ ಮಾಡಿಕೊಂಡು ಟೆನ್ಷನ್ ಮಾಡಿಕೊಂಡು ಸ್ಟ್ರೆಸ್ ಮಾಡಿಕೊಂಡು ಕೆಲಸ ಮಾಡೋರನ್ನ ನೋಡಿದ್ದೀರಾ? ಯಾರಾದರೂ ಕಾಮಾಗಿ ಕೂಲಾಗಿ ಕಂಪೋಸ್ಡಾಗಿ ಕೆಲಸ ಮಾಡೋರನ್ನು ನೋಡಿದ್ದೀರಾ? ಯಾರಂದರೆ ನಿಮಗೆ ನಂಬಿಕೆ ಜಾಸ್ತಿ ಆಗುತ್ತೆ, ಯಾರಂದರೆ ನಿಮಗೆ ರೆಸ್ಪೆಕ್ಟ್ ಜಾಸ್ತಿ ಆಗುತ್ತೆ. ಈವನ್ ವರ್ಕ್ ಪ್ಲೇಸಲ್ಲೇ ಇರ್ಬೋದು, ಮನೆಯಲ್ಲೇ ಇರ್ಬೋದು, ಕೂಲಾಗಿ ಎಲ್ಲ ಕರೆಕ್ಟಾಗಿ ಹ್ಯಾಂಡ್ಲ್ ಮಾಡೋರನ್ನ ಯಾರಾದರೂ ನಂಬ್ತಾರೆ, ಅವ್ರಿಗೆ ಒಂದು ಒಳ್ಳೆಯ ಸ್ಥಾನ ಅನ್ನೋದು ಸಿಗುತ್ತೆ, ಅದು ಡೆಫಿನೆಟ್ಲಿ. ಸೊ ಇವತ್ತಿಂದ ಒಂದು ಪಾಯಿಂಟ್ನ ನೆನ್ಪಿಟ್ಕೊಳ್ಳಿ, ಯಾವಾಗಲೂ ಅಷ್ಟೇ ರೆಸ್ಪಾಂಡ್ ಮಾಡಿ ಸೈಲೆಂಟಾಗಿ ಇದ್ಬಿಡಿ, ಯಾವತ್ತೂ ರಿಯಾಕ್ಟ್ ಮಾಡೋಕ್ಕೆ ಹೋಗ್ಬಿಡಿ. ಇವತ್ತಿನ ಬ್ಲಾಗಲ್ಲಿ ನಾನು 3-4 ರೆಸಿಪೀಸು ತುಂಬ ಚೆನ್ನಾಗಿ ಮಾಡಿದ್ದೆ. ಒಂದು ಈ ಫಿಶ್ ಫ್ರೈ, ಬೆಣ್ಣೆ ಬಿಸ್ಕೆಟು, ಬ್ರೆಡ್ ಪಿಜ್ಜಾ, ಜೊತೆಗೆ ಮುಂದೆ ಪನ್ನೀರ್ ಟಿಕ್ಕಾನೂ ಮಾಡಿದ್ದೆ. ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿತ್ತು. ಈ ರೆಸಿಪೀಸ್ ಎಲ್ಲ ನಾನು ಮಾಡೋದಕ್ಕೆ ಅಗಾರೋ ಮಾರ್ವೆಲ್ OTGನ ಯೂಸ್ ಮಾಡಿದ್ದೆ. ಈ ಪಾರ್ಸೆಲ್ ಬಂದಿದ ತಕ್ಷಣ ನನಗಂತೂ ತುಂಬಾ ಖುಷಿ ಆಯಿತು. ಓಪನ್ ಮಾಡಿದ ತಕ್ಷಣ ಪ್ಯಾಕಿಂಗ್ ಇರ್ಬೋದು, ಡೆಲಿವರಿ ಇರ್ಬೋದು, ತುಂಬ ಸೇಫಾಗಿ, ಅಂದರೆ ಎಲ್ಲೂ ಏನು ಒಂಚೂರು ಡ್ಯಾಮೇಜ್ ಇಲ್ದಂಗೆ ಕಳಿಸ್ಕೊಟ್ಟಿದ್ರು. ಆಮೇಲೆ ಆ ಪ್ರಾಡಕ್ಟೂ ಅಷ್ಟೇ ನೋಡೋಕ್ಕೆ ಎಷ್ಟು ಸ್ಟೈಲಿಶ್ ಆಗಿ ಎಷ್ಟು ಚೆನ್ನಾಗಿತ್ತು ಅಂದರೆ, ಇದನ್ನು ಏನಾದರೂ ಪರ್ಚೇಸ್ ಮಾಡಿದ್ರೆ ಕಂಪ್ಲೀಟ್ ಕಿಚನ್ಗೆ ಒಂದು ಹೊಸ ಲುಕ್ ಬರುತ್ತೆ, ಒಂದು ಸ್ಟೈಲಿಶ್ ಲುಕ್ ಬರುತ್ತೆ ಅಂತಲೇ ಹೇಳ್ಬೋದು. ಇದು ಯಾವ ರೀತಿ ಬರುತ್ತೆ, ಇದರಲ್ಲಿ ಏನೇನು ಕಾಂಪೊನೆಂಟ್ಸ್ ಇದೆ ಅಂತ ಮುಂದೆ ಹೇಳ್ತಾ ಹೋಗ್ತೀನಿ. ಓಪನ್ ಮಾಡಿದ ತಕ್ಷಣ ಈ ರೀತಿ ನೀಟಾಗಿ ಪ್ಯಾಕಿಂಗ್ ಎಲ್ಲ ಇತ್ತು. ಒಳಗಡೆ ಒಂದು ಈ ರೀತಿ ಒಂದು ರೈಟಪ್ ಕೊಟ್ಟಿರ್ತಾರೆ, ಇದು ಅದರ ಕಾಂಪೊನೆಂಟ್ಸ್. ಇದೂ ಕೂಡ ಎಷ್ಟು ನೀಟಾಗಿ ಕವರ್ ಒಳಗಡೆ ಎಲ್ಲ ಪ್ಯಾಕ್ ಮಾಡಿ, ಆ ಟ್ರೇ ಆಗಿರ್ಬೋದು ಎಲ್ಲ ಕಾಂಪೊನೆಂಟ್ಸೂ ಈ ರೀತಿ ಎಲ್ಲ ನೀಟಾಗಿ ಪ್ಯಾಕ್ ಮಾಡಿಕೊಟ್ಟಿದ್ರು. ಈಗ ಒಂದು ಗ್ಲ್ಯಾನ್ಸ್ ಒಳಗಡೆ ಏನೇನಿರುತ್ತೆ ಅಂತ ತೋರಿಸ್ತಾ ಹೋಗ್ತೀನಿ, ಆಮೇಲೆ ಅದ್ರ ಬಗ್ಗೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದು ಬಂದು ಟ್ರೇ ಹ್ಯಾಂಡಲ್ಲು, ಟ್ರೇನ ಎಲ್ಲ ರಿಮೂವ್ ಮಾಡೋಕ್ಕೆ ಯೂಸ್ ಮಾಡ್ಕೋಬೋದು. ಇದು ಬಂದು ಗ್ರಿಲ್ಲಿಂಗ್ ಟ್ರೇ. ಇದು ಬಂದು ರಾಟಿಸೆರೆ ರಾಡ್ಸ್ ವಿತ್ ಫೋರ್ಕ್ಸ್. ಇದು ರಾಟಿಸೆರೆ ಹ್ಯಾಂಡಲ್, ಅದನ್ನು ಹ್ಯಾಂಡಲ್ ಮಾಡಿ ತೆಗಿಯೋಕ್ಕೆ. ಇದು ಬೇಕಿಂಗ್ ಟ್ರೇ, ಇದರ ಜೊತೆಗೆ ಒಂದು ಯೂಸರ್ ಮ್ಯಾನ್ಯುಯಲ್. ಇಷ್ಟು ಕೂಡ ಕಾಂಪೊನೆಂಟ್ಸ್ ಈ ಬಾಕ್ಸ್ ಒಳಗಡೆ ಬರುತ್ತೆ. ಫ್ರೆಂಡ್ಸ್, ಇದು ಅಗಾರೋ ಮಾರ್ವೆಲ್ ಓವನ್ ಟೋಸ್ಟರ್ ಗ್ರಿಲ್ಲರು. ಇದು ಬಂದು 25 ಲೀಟರ್ಸ್ ಇರುತ್ತೆ. ಇದರಲ್ಲಿ ಏನೇನಿರುತ್ತೆ ಅಂತ ಈಗ ಕಾಂಪೊನೆಂಟ್ಸಲ್ಲಿ ತೋರಿಸ್ತಾ ಹೋಗ್ತೀನಿ. ಇದು ಫಸ್ಟ್ ಒನ್ ಬಂದು ಇದು ಮೇನ್ ಯೂನಿಟ್. ಈ ಬಾಕ್ಸ್ ಏನಿದೆ ಇದು ಒಂದು ಮೇನ್ ಯೂನಿಟ್ ಆಗಿರುತ್ತೆ. ಇದರಲ್ಲಿ ಒಂದು ಬೇಕಿಂಗ್ ಪ್ಯಾನ್ ಇರುತ್ತೆ, ಇದರಲ್ಲಿ ಬೇಕಾದ್ರೆ ಕುಕ್ಕೀಸ್ ಮಾಡ್ಕೊಳ್ಳೋದು, ಸೊ ಯಾವುದೇ ಒಂದು ಬೇಕಿಂಗ್ ಐಟಮ್ಸ್ ಇದ್ದರೆ ಇದನ್ನು ಯೂಸ್ ಮಾಡ್ಕೋಬೋದು. ಇದರ ಜೊತೆಗೆ ಇದು ಒಂದು ಗ್ರಿಲ್ ರ್ಯಾಕ್, ಸೊ ಈ ಥರ ಇರುತ್ತೆ, ಸ್ಟೇನ್ಲೆಸ್ ಸ್ಟೀಲಲ್ಲಿ ಮಾಡಿರೋವಂಥದ್ದು. ಇದರ ಜೊತೆಗೆ ಇನ್ನೊಂದೇನು ಬರುತ್ತೆ ಅಂದರೆ, ಇದು ಬಂದು ರಾಟಿಸೆರೆ ರಾಡ್ ವಿತ್ ಫೋರ್ಕ್ಸ್. ನೀವೇನಾದರೂ ತಂದೂರಿ ಎಫೆಕ್ಟಲ್ಲಿ ಕಬಾಬು ಮತ್ತು ಪನ್ನೀರ್ ಟಿಕ್ಕಾ ಈ ಥರ ಎಲ್ಲ ಮಾಡ್ಕೋಬೇಕು ಅಂದರೆ ಇದನ್ನು ಯೂಸ್ ಮಾಡ್ಕೋಬೋದು. ಇದನ್ನು ತುಂಬ ಬಿಸಿ ಒಳಗಡೆ ಇಟ್ಟಾಗ ಬಿಸಿ ಇರುತ್ತಲ್ವ, ಇದನ್ನು ಹ್ಯಾಂಡಲ್ ಮಾಡೋಕ್ಕೆ ಅಂತ 2 ಹ್ಯಾಂಡಲ್ನ ಕೊಟ್ಟಿರ್ತಾರೆ ನೋಡಿ. ಹ್ಯಾಂಡಲ್ಲೂ ಅಷ್ಟೇ ಈ ಥರ ಓಪನ್ ಮಾಡಿ, ಈಗ ಒಂದು ಬೇಕಿಂಗ್ ಪ್ಯಾನ್ ಇಡ್ತೀನಿ. ಇಲ್ಲಿ 3 ಸ್ಟೇಜಸ್ ಇರುತ್ತೆ ನೋಡಿ. ಇಲ್ಲೊಂದು ಸ್ಟೇಜ್, ಇದೊಂದು ಸ್ಟೇಜ್ ಇರುತ್ತೆ, ಇದೊಂದು ಸ್ಟೇಜು, ಇದೊಂದು ಸ್ಟೇಜು. ನಿಮಗೆ ತುಂಬ ಹೀಟಿಂಗು ಮೇಲಿನ ರಾಡಿಂದ ಬೇಕು ಅಂದರೆ ಈ ಸ್ಟೇಜಲ್ಲಿ ಇಟ್ಕೋಬೋದು. ಮಾಡ್ರೇಟ್ ಹೀಟಿಂಗ್ ಬೇಕು, ಮೇಲೆ ಕೆಳಗಡೆ ನಾರ್ಮಲ್ ಈಕ್ವಲ್ ಟೆಂಪ್ರೇಚರ್ ಹೀಟಿಂಗ್ ಬೇಕು ಅಂದರೆ ಇಲ್ಲಿ ಇಟ್ಕೋಬೋದು. ಕೆಳಗಡೆ ರಾಡ್ಸಿಂದ ಬೇಕು ಅಂದರೆ ಇಲ್ಲಿ ಇಟ್ಕೋಬೋದು.
ಸೊ ನಾನೀಗ ಹೇಗೆ ಹ್ಯಾಂಡಲ್ನ ಯೂಸ್ ಮಾಡೋದು ಅಂತ ತೋರಿಸ್ತೀನಿ. ಈ ರೀತಿ ಪ್ಲೇಸ್ ಮಾಡಿದಾಗ ಕುಕ್ಕಿಂಗ್ ಎಲ್ಲ ಆದಮೇಲೆ ಇದು ತುಂಬ ಬಿಸಿ ಇರುತ್ತಲ್ವ, ಸೊ ಈ ಹ್ಯಾಂಡಲ್ನ ನೀಟಾಗಿ ಈ ರೀತಿ ಪ್ಲೇಸ್ ಮಾಡಿ ನೋಡಿ, ಇವೆರಡು ಈ ಥರ ಮೇಲೆ ಬರಬೇಕು. ಈ ರೀತಿ ಪ್ಲೇಸ್ ಮಾಡಿ ಜಸ್ಟ್ ಈ ಥರ ತುಂಬ ಸ್ಟ್ರಾಂಗಾಗಿ ಇಟ್ಕೊಳ್ಳುತ್ತೆ. ಆಮೇಲೆ ಇದನ್ನು ಪ್ಲೇಸ್ ಮಾಡ್ಕೊಳ್ಳೋವಂಥದ್ದು. ಇವನ್ ರಾಟಿಸರೆ ಹ್ಯಾಂಡಲ್ನು ಕೂಡ ಅದರೊಳಗಡೆ ಈ ಥರ ಪ್ಲೇಸ್ ಮಾಡಿ ನೀಟಾಗಿ ತೆಗಿಬೋದು. ಆ ರಾಡ್ಸ್ ಎಲ್ಲ ತುಂಬ ಹೀಟ್ ಇರುತ್ತಲ್ವ, ಸೊ ಈ ಹ್ಯಾಂಡಲ್ನ ಹೆಲ್ಪಿಂದ ನಿಧಾನಕ್ಕೆ ಅದು ಸಿಕ್ಕಾಕೊಂಡಿರುತ್ತಲ್ಲ, ಈ ರೀತಿ ನಿಧಾನಕ್ಕೆ ಈ ಹ್ಯಾಂಡಲಿಂದ ಈ ರಾಟಿಸರೆನ ತೆಗಿಯುವಂಥದ್ದು. ಸೊ ಇದ್ರ ಜೊತೆ ಒಂದು ಯೂಸರ್ ಮ್ಯಾನ್ಯುಯಲ್ ಇದೆ. ಇದಂತೂ ತುಂಬ ಯೂಸರ್ ಫ್ರೆಂಡ್ಲಿ ಅಂತಲೇ ಹೇಳ್ಬೋದು. ನೋಡಿ, ಇದರಲ್ಲಿ ISI ಮಾರ್ಕ್ ಇದೆ, 1 year ವಾರಂಟಿ ಇರುತ್ತೆ. ಜೊತೆಗೆ ನೋಡಿ, ಇದರಲ್ಲಿ ಡೀಟೇಲಾಗಿ ಕೊಟ್ಟಿರ್ತಾರೆ ಏನೇನು ಕಾಂಪೋನೆಂಟ್ಸ್ ಇದೆ ಅಂತ. ನೋಡಿ, ಇಂಡಿಕೇಟರ್ ಲೈಟು, ಇದೆಲ್ಲ ಕಾಂಪೋನೆಂಟ್ಸ್ ನಾನು ತೋರಿಸ್ತೀನಿ. ನೆಕ್ಸ್ಟ್ ಬಂದು ಇಲ್ಲಿ ಯಾವ್ಯಾವ ರೀತಿ ಕಾಂಪೋನೆಂಟ್ಸ್ನ ಯೂಸ್ ಮಾಡೋದು ಮತ್ತು ಹೀಟಿಂಗ್ ಸೆನ್ಸೇಷನ್ ಯಾವ ಥರ ಇರುತ್ತೆ, ಇದನ್ನು ಹೇಗೆ ಹ್ಯಾಂಡಲ್ ಮಾಡೋದು, ಇದೆಲ್ಲ ನೀಟಾಗಿ ಯೂಸರ್ ಮ್ಯಾನ್ಯುಲಲ್ಲಿ ಕೊಟ್ಟಿದ್ದಾರೆ. ಇದನ್ನು ಒಂದು ಸತಿ ನೋಡಿಕೊಂಡ್ರೂ ಸಾಕು, ನಿಮಗೆ ಆರಾಮಾಗಿ ಗೊತ್ತಾಗುತ್ತೆ ಯಾವ ರೀತಿ ಈ OTGನ ಯೂಸ್ ಮಾಡ್ಕೋಬೇಕು ಅಂತ. ಫ್ರೆಂಡ್ಸ್, ಇದಕ್ಕೆ ಒಂದು ಪ್ಲಗ್ ಕೊಟ್ಟಿರ್ತಾರೆ. ಈ ರೀತಿ ಒಂದು ಪ್ಲಗ್ ಇನ್ ಮಾಡಿ ಆನ್ ಮಾಡಿಕೊಂಡ್ರೆ ಆಯಿತು, ನಿಮ್ಮ OTG ಸ್ಟಾರ್ಟ್ ಆಗುತ್ತೆ. ಇದರಲ್ಲಿ 3 ನಾಬ್ಸ್ ಇರುತ್ತೆ. ಇಂಪಾರ್ಟೆಂಟ್ ಈ ಫೀಚರ್ಸು ತುಂಬ ಚೆನ್ನಾಗಿರುತ್ತೆ. ಈ ಫಸ್ಟ್ ಒನ್ ಬಂದ್ಬಿಟ್ಟು ಟೆಂಪ್ರೇಚರ್ನ ಅಡ್ಜಸ್ಟ್ ಮಾಡುತ್ತೆ. ಈ ಸೆಕೆಂಡ್ ಒನ್ ನೋಡಿ, ಇಲ್ಲಿ 5 ಹೀಟಿಂಗ್ ಮೋಡ್ಸ್ ಇದೆ. ಥರ್ಡ್ ಒನ್ನಲ್ಲಿ ಟೈಮರ್ನ ಸೆಟ್ ಮಾಡ್ಕೋಬೋದು. ಇದು ಬಂದು ಅಡ್ವಾನ್ಸ್ಡ್ 3 ನಾಬ್ ಫಂಕ್ಷನ್ಸ್. ಇದು ಬಂದು ಇದನ್ನು ಏನು ಹೇಳ್ತಾರೆ ಅಂದರೆ ಟೆಂಪ್ರೇಚರ್ ಸೆಲೆಕ್ಷನ್ ನಾಬ್, ಫಂಕ್ಷನ್ ನಾಬ್ ಮತ್ತು ಟೈಮರ್ ನಾಬ್. 1600 ವ್ಯಾಟ್ಸು. ಇಲ್ಲಿ ನೀವು ನೋಡ್ಬೋದು, ಇಲ್ಲಿ 4 ಹೀಟಿಂಗ್ ರಾಡ್ಸ್ ಇರುತ್ತೆ. ಇಲ್ಲಿ ಮೇಲೆ 2 ಇದೆ ನೋಡಿ, ಇಲ್ಲೊಂದು ಇದೆ. 2 ಮೇಲೆ ಹೀಟಿಂಗ್ ರಾಡ್ಸು, ಬಾಟಮಲ್ಲಿ ಅಂದರೆ ಕೆಳಗಡೆನೂ 2 ಹೀಟಿಂಗ್ ರಾಡ್ಸ್ ಇರುತ್ತೆ. ಇದನ್ನು ಬೇಕಿಂಗಿಗೆ, ಗ್ರಿಲ್ಲಿಂಗಿಗೆ, ರೋಸ್ಟಿಂಗ್, ಟೋಸ್ಟಿಂಗ್, ರಾಟಿಸರೆ ಯಾವುದಕ್ಕನ್ನ ಯೂಸ್ ಮಾಡ್ಕೋಬೋದು. ಟೆಂಪ್ರೇಚರ್ ಬಂದು ನಿಮಗೆ ಇಲ್ಲಿ ನೋಡಿ 100ಇಂದ 250ವರೆಗೂ ಟೆಂಪ್ರೇಚರ್ನ ಅಡ್ಜಸ್ಟ್ ಮಾಡ್ಕೋಬೋದು. ಸೊ ಮಿನಿಮಮ್ 100, ಮ್ಯಾಕ್ಸಿಮಮ್ 250. ಸೊ ಇದರಲ್ಲಿ 5 ಕುಕ್ಕಿಂಗ್ ಮೋಡ್ಸ್, ಹೀಟಿಂಗ್ ಮೋಡ್ಸ್ 5 ರೀತಿ ಇರುತ್ತೆ. ಫಸ್ಟ್ ಒನ್ ಬಂದು ಟಾಪ್ ಹೀಟಿಂಗ್. ಇದು ನೋಡ್ಬೋದು ನೀವು, ಮೇಲೆ ಒಂದು ಲೈನ್ ಬಂದು ಚುಕ್ಕೆ ಅಂದರೆ ಟಾಪ್ ಹೀಟಿಂಗು. ಇದು ಬಂದು ಬಾಟಮ್ ಹೀಟಿಂಗು. ಇದು ಟಾಪ್ ಆ್ಯಂಡ್ ಬಾಟಮ್ ಹೀಟಿಂಗ್. ಇದು ಬಂದು ರಾಟಿಸರೆ ಬಾಟಮ್ ಹೀಟಿಂಗ್. ಇದು ರಾಟಿಸರೆ ಟಾಪ್ ಬಾಟಮ್ ಹೀಟಿಂಗು. ಇದು ಆಫ್ ಆಗುತ್ತೆ. ಇಷ್ಟು ಹೀಟಿಂಗ್ ಮೋಡ್ಸ್ ಇರುತ್ತೆ. ಫ್ರೆಂಡ್ಸ್, ಇದರಲ್ಲಿ ಈ ಟೈಮರ್ ಇರುತ್ತೆ ಅಲ್ವಾ, 0ಇಂದ 60 ಮಿನಿಟ್ಸ್ವರೆಗೂ ನೀವು ಟೈಮರ್ನ ಸೆಟ್ ಮಾಡ್ಕೋಬೋದು. ನೆಕ್ಸ್ಟ್ ಇಲ್ಲೊಂದು ಚೇಂಬರ್ ಲೈಟ್ ಇರುತ್ತೆ, ನಿಮಗೆ ತೋರಿಸ್ತೀನಿ ನಾನು. ಈಗ ನಾನು ಟೈಮರ್ ಇಟ್ಟಾಗ ನೋಡಿ, ಈ ಥರ ಒಂದು ಚೇಂಬರ್ ಲೈಟ್ ಆನ್ ಆಗುತ್ತೆ. ಇಲ್ಲಿ ಟೈಮ್ ಕೂಡ ಆನ್ ಆಗುತ್ತೆ. ಈ ಥರ ಟಿಕ್ 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 ಅಂತ ನಿಮಗೆ ಸೌಂಡ್ ಕೂಡ ಬರುತ್ತೆ. ಈಗ ಆಫ್ ಆದಮೇಲೆ ಈ ಥರ ನಿಮಗೆ ಸೌಂಡು ಬರುತ್ತೆ. ಮತ್ತೆ ತೋರಿಸ್ತೀನಿ ನೋಡಿ, ಟೈಮ್ ಆಗಿದೆ. ಈಗ ಆನ್ ಮಾಡಿದ್ದೀನಿ. ಯಾವಾಗ ಬೇಕಿಂಗು ಕುಕ್ಕಿಂಗು ಎಲ್ಲ ಆಗಿದೆ, ಆಟೋಮ್ಯಾಟಿಕ್ಕಾಗಿ ಈ ಥರ ಸೌಂಡ್ ಬರುತ್ತೆ. ಸೊ ಬೇಕಿಂಗ್ ಕಂಪ್ಲೀಟ್ ಆಗಿದೆ ಅಂತ ಅರ್ಥ. ನೆಕ್ಸ್ಟ್ ಬಂದು ಇದಕ್ಕೆ ಹೀಟ್ ರೆಸಿಸ್ಟೆಂಟ್ ಟೆಂಪರ್ಡ್ ಗ್ಲಾಸ್ ಇರುತ್ತೆ. ಸೊ ಇದರದ್ದು ಬೆಸ್ಟ್ ಪಾರ್ಟ್ ಏನು ಅಂದರೆ ಇದು ಟ್ರಾನ್ಸ್ಪರೆಂಟ್ ಆಗಿರೋದ್ರಿಂದ ಒಳಗಡೆ ಹೇಗೆ ಕುಕ್ಕಿಂಗ್ ಆಗ್ತಾ ಇದೆ ಅದನ್ನು ವಿಷುವಲಿ ನೀವು ಹೊರಗಡೆಯಿಂದ ನೋಡ್ಬೋದು. ಕೆಲವು ಸತಿ ಕೇಕ್ ರೇಸ್ ಆಗಿದೆಯೋ ಇಲ್ವೋ, ಚೀಸ್ ಮೆಲ್ಟ್ ಆಗಿದೆಯೋ ಇಲ್ವೋ, ಯಾವ ಸ್ಟೇಜಲ್ಲಿ ಆಫ್ ಮಾಡ್ಕೋಬೇಕು, ಸೊ ಅದನ್ನೆಲ್ಲ ಈ ಟ್ರಾನ್ಸ್ಪರೆಂಟ್ ಗ್ಲಾಸ್ ಮೂಲಕ ನೀವು ವಿಜುವಲೈಸ್ ಮಾಡ್ಕೋಬೋದು. ಇದರಲ್ಲಿ ಒಂದು ಕೂಲ್ ಟಚ್ ಹ್ಯಾಂಡಲ್ ಇರುತ್ತೆ ಈ ರೀತಿ. ಸೊ ಒಳಗಡೆ ಏನೇ ಹೀಟ್ ಆದರೂ ಕೂಡ ಇದು ಬಿಸಿ ಆಗಲ್ಲ, ಆರಾಮಾಗಿ ಇದನ್ನು ಹ್ಯಾಂಡಲ್ ಮಾಡ್ಕೋಬೋದು. ನೆಕ್ಸ್ಟ್ ಇದಕ್ಕೆ ಡ್ರಾಪ್ ಡೌನ್ ಡೋರ್ ಇರುತ್ತೆ. ಈ ಥರ ಕೆಳಗಡೆ ಡೋರ್ನ ಡ್ರಾಪ್ ಮಾಡ್ಬೋದು. ನೆಕ್ಸ್ಟ್ ರೆಡಿ ಬೆಲ್. ಇದಕ್ಕೆ 1 year ಮ್ಯಾನುಫ್ಯಾಕ್ಚರ್ ವಾರಂಟಿ ಇರುತ್ತೆ. ಫ್ರೆಂಡ್ಸ್, ನೀವು ಬೇಕಿದ್ರೆ ಇಲ್ಲಿ ಕೆಳಗಡೆ ಅಲ್ಯೂಮಿನಿಯಂ ಫಾಯಿಲ್ನೂ ಕೂಡ ಹಾಕ್ಕೋಬೋದು. ಇಲ್ಲಿ ಬೇಸಲ್ಲಿ ಏನಾದರೂ ಎಕ್ಸ್ಟ್ರಾ ಮಸಾಲೆ ಇದೆ, ಈಗ ಬ್ರೆಡ್ ಏನೋ ಒಂದು ಟೋಸ್ಟ್ ಮಾಡ್ಕೊಂಡಿರ್ತೀರ, ಅದು ಕ್ರಮ್ಸ್ ಇರುತ್ತೆ, ಬ್ರೆಡ್ ಕ್ರಮ್ಸು, ಅದೆಲ್ಲ ಪೌಡರ್ ಇಲ್ಲಿ ಬಿದ್ದಾಗ ನೀವು ಈ ಬೇಸಲ್ಲಿ ನೀವು ಏನು ಕೇರ್ ತೊಗೋಬೇಕು ಅಂದರೆ ಆ ಅಲ್ಯೂಮಿನಿಯಂ ಫಾಯಿಲು ಈ ಹೀಟಿಂಗ್ ರಾಡ್ಸ್ನ ಕವರ್ ಮಾಡ್ಕೋಬಾರ್ದು. ಜಸ್ಟ್ ಬೇಸಲ್ಲಿ ಹಾಕ್ಕೊಂಡ್ರೆ ಅದು ಅಲ್ಯೂಮಿನಿಯಂ ಫಾಯಿಲ್ನ ತೆಗೆದು ಆ OTG ಬೇಸ್ನ ಕ್ಲೀನ್ ಮಾಡ್ಕೋಬೋದು. ಫ್ರೆಂಡ್ಸ್, ಯಾವಾಗಲೂ ಅಷ್ಟೇ, ಏನೇ ಒಂದು ಪ್ರಾಸೆಸ್ ಬೇಕಿಂಗ್, ಟೋಸ್ಟಿಂಗ್, ಗ್ರಿಲ್ಲಿಂಗ್ ಏನೇ ಮಾಡ್ತೀವಿ ಅಂದರೆ ಈ OTGನ ಪ್ರೀ ಹೀಟ್ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ. ಪ್ರತಿ ಸರಿನೂ ಅಷ್ಟೇ ಜಸ್ಟ್ 180 ಡಿಗ್ರಿಗೆ ನೀವು ಟೆಂಪ್ರೇಚರ್ನ ಸೆಟ್ ಮಾಡಿ 10 to 12 minutes
ಈಗ ನೋಡಿ 10 ಮಿನಿಟ್ಸ್ 12 ಮಿನಿಟ್ಸ್ ಜಸ್ಟ್ ಇದನ್ನು ಪ್ರೀ ಹೀಟ್ ಮಾಡಿಕೊಂಡ್ರೆ ಅನ್ಈವನ್ ಕುಕ್ಕಿಂಗ್ ಆಗಲ್ಲ, ನೀಟಾಗಿ ಬೇಕಿಂಗ್ ಪ್ರಾಸೆಸ್ಸು ಕರೆಕ್ಟಾಗಿ ಆಗುತ್ತೆ. ಫ್ರೆಂಡ್ಸ್, ಯಾವಾಗಲೂ ಒಂದು ನೆನ್ಪಿಟ್ಕೊಳ್ಳಿ, ಕ್ಲೀನ್ ಮಾಡಿದ ತಕ್ಷಣವೇ ಒಂದು ಡ್ರೈ ಕ್ಲಾತ್ನ ಯೂಸ್ ಮಾಡ್ಕೋಬೇಕು. ಯಾಕೆ ಡ್ರೈ ಕ್ಲಾತ್ ಅಂದರೆ ಈ ರಾಡು ರಸ್ಟ್ ಆಗೋ ಚಾನ್ಸಸ್ ಇರುತ್ತೆ ನೀವು ಏನಾದರೂ ತೇವ ಬಟ್ಟೆನ ಯೂಸ್ ಮಾಡಿಕೊಂಡ್ರೆ. ಅದಕ್ಕೆ ಡ್ರೈ ಕ್ಲಾತ್ನ ಯೂಸ್ ಮಾಡಿಕೊಂಡು ಜಸ್ಟ್ ಈ ಬೇಸ್ನ ಈ ಥರ ವೈಪ್ ಮಾಡ್ಕೊಳ್ಳೋದು, ಈ ಕಾರ್ನರ್ಲೆಲ್ಲ ವೈಪ್ ಮಾಡ್ಕೊಳ್ಳೋದ್ರಿಂದ ಕ್ಲೀನಿಂಗ್ ಪ್ರಾಸೆಸ್ಸು ಪ್ರತಿ ಬೇಕಿಂಗ್ ಆದಮೇಲೂ ನೀಟಾಗಿ ಮಾಡ್ಕೋಬೋದು. ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನು ನೆನ್ಪಿಟ್ಕೋಬೇಕು ಅಂದರೆ, ನಾವು ಯಾವಾಗಲೇ ಬೇಕಿಂಗ್ ಮಾಡಬೇಕಾದ್ರೆ ಈ ಕಡೆ ಸೈಡ್ ವೆಂಟ್ಸ್ ಅಂತ ಇರುತ್ತಲ್ವ, ಇದನ್ನು ಓಪನ್ ಆಗಿಟ್ಟಿರಬೇಕು. ಬಟ್ಟೆ ಕ್ಲೋಸ್ ಮಾಡೋದು ಆ ಥರ ಎಲ್ಲ ಆದರೆ ಇಲ್ಲಿ ಒಂದು ಹೀಟ್ ಸರ್ಕ್ಯುಲೇಷನ್ ಅನ್ನೋದು ಆಗ್ತಾ ಇರುತ್ತೆ. ಸೊ ಬಟ್ಟೆಯಿಂದ ಕವರ್ ಮಾಡೋಕ್ಕೆ ಹೋಗಬಾರ್ದು. ಹಾಟ್ ಏರ್ ಅನ್ನೋದು ಅಂದರೆ ಬಿಸಿ ಗಾಳಿ ಆರಾಮಾಗಿ ಎಸ್ಕೇಪ್ ಆಗಬೇಕು. ಇಲ್ಲೆಲ್ಲ ನಿಮಗೆ ಬಿಸಿ ಗಾಳಿ ಹೊರಗಡೆ ಹೋಗ್ತಾ ಇರುತ್ತೆ. ಸೊ ಅದನ್ನೆಲ್ಲ ಈಸಿಯಾಗಿ ಎಸ್ಕೇಪ್ ಆಗೋಕ್ಕೆ ಬಿಟ್ಕೊಡ್ಬೇಕು, ಬಟ್ಟೆಯಿಂದ ಕವರ್ ಮಾಡಬಾರ್ದು. ಫ್ರೆಂಡ್ಸ್, ಈಗ ತಾನೇ ಪನ್ನೀರ್ ಟಿಕ್ಕಾ ಮಾಡಿದ್ದೆ, ಸ್ವಲ್ಪ ಕ್ಯಾಪ್ಸಿಕಮ್ ಅದನ್ನೆಲ್ಲ ಯೂಸ್ ಮಾಡಿ. ಈ ಟ್ರೇನ ಯಾವ ರೀತಿ ನಾನು ಕ್ಲೀನ್ ಮಾಡೋದು, ಅದ್ರ ಕೆಳಗಡೆ ಎಲ್ಲ ಬಿದ್ದಿರುತ್ತೆ ಅಲ್ವಾ, ಸೊ ಅದನ್ನು ಕ್ಲೀನ್ ಮಾಡೋಕ್ಕೆ ಹೆವಿ ಹಾರ್ಶ್ ಕೆಮಿಕಲ್ಸ್ ಎಲ್ಲ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ. ಸಿಂಪಲ್ ಮೈಲ್ಡ್ ಡಿಟರ್ಜೆಂಟ್ನ ಯೂಸ್ ಮಾಡ್ಕೋಬೇಕು, ಫಸ್ಟ್ ಪಾಯಿಂಟು. ಸೆಕೆಂಡ್ ಏನು ಅಂದರೆ, ನಾವು ಯಾವುದೇ ಕಾರಣಕ್ಕೂ ಸ್ಟೀಲ್ ಉಲ್ನ ಯೂಸ್ ಮಾಡಬಾರ್ದು, ಇದರಿಂದ ಸ್ಕ್ರ್ಯಾಚಸ್ ಆಗೋ ಚಾನ್ಸಸ್ ಎಲ್ಲ ಇರುತ್ತೆ. ಆಮೇಲೆ OTG ಒಳಗಡೆನೂ ಕೂಡ ನಾವು ಸ್ಟೀಲ್ ಸ್ಕ್ರಬ್ಬರ್ ಎಲ್ಲ ಯೂಸ್ ಮಾಡಬಾರ್ದು. ಜಸ್ಟ್ ಡ್ರೈ ಕ್ಲಾತಲ್ಲಿ ವೈಪ್ ಮಾಡಿಬಿಡ್ಬೇಕು. ಆಮೇಲೆ ಇದನ್ನು ಜಸ್ಟ್ ವಾಶ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಒಂದು ಸಾಫ್ಟ್ ಸ್ಕ್ರಬ್ಬರ್ನ ಯೂಸ್ ಮಾಡಿಕೊಂಡು ಮೈಲ್ಡ್ ಅದನ್ನು ಡಿಟರ್ಜೆಂಟ್ನ ಸ್ವಲ್ಪ ಹಾಕಿ ನಾರ್ಮಲ್ ಪಾತ್ರೆ ಹೇಗೆ ತೊಳಿತೀರೋ ಆ ರೀತಿ ನೀಟಾಗಿ ತೊಳ್ಕೊಂಡ್ರೆ ನೀಟಾಗಿ ಆಗೋಗುತ್ತೆ. ಇದರಿಂದ ನಿಮ್ಮ ಟ್ರೇಯಲ್ಲಿ ಸ್ಕ್ರಾಚಸ್ಸು ಬರಲ್ಲ, ಕ್ಲೀನು ಬೇಗ ಆಗೋಗುತ್ತೆ. ಈಗ ಬೇಕ್ ಮಾಡೋಣ ಅಂತ ಬೆಣ್ಣೆ ಬಿಸ್ಕೆಟ್ ಮಾಡ್ತಾಯಿದ್ದೀನಿ. ಫಸ್ಟ್ ಇದನ್ನು ಪ್ರೀ ಹೀಟ್ ಮಾಡ್ಕೋಬೇಕು 180 ಡಿಗ್ರಿಯಲ್ಲಿ. 10 to 12 ಮಿನಿಟ್ಸ್ ಇಟ್ಟರೆ ಆಗೋಗುತ್ತೆ. ಸೊ ಬೇಗನೆ ಮಾಡ್ಕೋಬೋದು. ಪ್ರೀ ಹೀಟ್ ಮಾಡಿದ್ರೆ ಒಳ್ಳೆ ರಿಸಲ್ಟ್ ಬರುತ್ತೆ. ಇಲ್ಲಿ 1 ಕಪ್ಪಷ್ಟು ನಾನು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ. ಏಲಕ್ಕಿ ಮತ್ತು ಶುಗರ್ನ ಈ ರೀತಿ ಪೌಡರ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇದನ್ನು ಆ ಕಪ್ ಇರುತ್ತಲ್ಲ ಅಷ್ಟೇ ಹಾಕ್ಕೋಬೋದು, ಅಥವಾ ಮುಕ್ಕಾಲು ಭಾಗ ಹಾಕ್ಕೊಂಡ್ರೂ ಸಾಕಾಗುತ್ತೆ. ಅದು ಸ್ವೀಟ್ನೆಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸ್ವಲ್ಪ ತುಪ್ಪನ ಹಾಕಿ ಜಸ್ಟ್ ಈ ರೀತಿಯೇ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ. ಈ 3-4 ಐಟಮಿಂದ ಮನೆಯಲ್ಲೇ ನೀವು ಬೇಕ್ರಿ ಸ್ಟೈಲಲ್ಲಿ ಬೆಣ್ಣೆ ಬಿಸ್ಕೆಟ್ನ ಮಾಡ್ಕೋಬೋದು. ಸೊ ನಿಮಗೆ ಸ್ವಲ್ಪ ಡ್ರೈ ಇದೆ ಅನಿಸ್ತಾ ಇದ್ದರೆ ಸ್ವಲ್ಪ ಕುಕ್ಕಿಂಗ್ ಆಯಿಲ್ನ ಯೂಸ್ ಮಾಡ್ಬೋದು, ಅಥವಾ ಇನ್ನೊಂದು ಸ್ವಲ್ಪ ತುಪ್ಪನೇ ಹಾಕ್ಕೋಬೋದು. ಕುಕ್ಕಿಂಗ್ ಆಯಿಲ್ ಯೂಸ್ ಮಾಡಿದ್ರೆ ಬೆಸ್ಟು. ತುಂಬ ತುಪ್ಪ ಹಾಕಿದ್ರೆ ಸ್ವಲ್ಪ ಜಿಡ್ ಆದಂಗೆ ಆಗುತ್ತೆ. ಈ ಕನ್ಸಿಸ್ಟೆನ್ಸ್ಗೆ ಮಿಕ್ಸ್ ಮಾಡ್ಕೋಬೇಕು. ಈಗ ಟೆಂಪ್ರೇಚರು, ಟೈಮರು, ಫಂಕ್ಷನಿಂಗ್ ಎಲ್ಲ ಸೆಟ್ ಮಾಡ್ತಾಯಿದ್ದೀನಿ. 200 ಡಿಗ್ರಿಯಲ್ಲಿ ಮೇಲೆ ಕೆಳಗಡೆ ಹೀಟಿಂಗ್ ಮೋಡ್ಸ್, ಟಾಪ್ ಬಾಟಮ್ ಹೀಟಿಂಗ್ ಮೋಡ್ಸ್ನ ಆನ್ ಮಾಡಿ 10 to 12 ಮಿನಿಟ್ಸ್ ಅಷ್ಟು ಹೀಟ್ ಮಾಡಿದ್ದೀನಿ. ಈಗ ಜಸ್ಟ್ ಒಂದು ಟ್ರೇಗೆ ಈ ತುಪ್ಪನ ಸವರ್ಕೊಂಡು, ಅಥವಾ ಎಣ್ಣೆನೂ ಹಾಕೋಬೋದು, ಕುಕ್ಕಿಂಗ್ ಆಯಿಲ್ಲು. ಈ ಟ್ರೇಗೆ ಗ್ರೀಸ್ ಮಾಡಿಕೊಂಡು ನಾವೇನು ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ಅದನ್ನು ಈ ರೀತಿ ಬೆಣ್ಣೆ ಬಿಸ್ಕೆಟ್ ಥರ ಮಾಡಿಕೊಂಡು ಮಧ್ಯದಲ್ಲಿ ಗೋಡಂಬಿ ಇಟ್ಕೊಳ್ತಾ ಹೋಗಬೇಕು. ಸೊ ಈ ರೀತಿ ನಾನು ಈ ಶೇಪ್ ಮಾಡ್ಕೊಂಡಿದ್ದೆ. ನೀವು ಬೇಕಾದರೆ ಬೇರೆ ಶೇಪಲ್ಲೂ ಕೂಡ ಮಾಡ್ಕೋಬೋದು. ಎಲ್ಲ ಮಾಡಿ ರೆಡಿ ಆದಮೇಲೆ ಈಗ ಓವನ್ ರೆಡಿ ಇರುತ್ತಲ್ಲ ಅದರೊಳಗಡೆ ಈ ರೀತಿ ಡೋರ್ನ ಓಪನ್ ಮಾಡಿ ನಿಮಗೆ ಯಾವ ರಾಡಲ್ಲಿ ಯಾವ ಸ್ಟೇಜಲ್ಲಿ ಇಟ್ಕೋಬೇಕು ಅನಿಸುತ್ತೋ ಆ ಥರ ಇಟ್ಕೋಬೋದು. ನಾನು ಮಧ್ಯದಲ್ಲಿ ಇಟ್ಟಿದ್ದೆ. ಜಸ್ಟ್ ಒಂದು 10 to 12 ಮಿನಿಟ್ಸ್ ಆದಮೇಲೆ ಬೇಕಾದ್ರೆ ನೋಡ್ಬೋದು, ಟ್ರಾನ್ಸ್ಪರೆಂಟ್ ಡೋರ್ ಇರುತ್ತಲ್ಲ ಅದರಲ್ಲಿ ನೋಡಿದ್ರೆ ಆಗೋಗುತ್ತೆ. ಸೊ ಅದೆಲ್ಲ ಟೈಮ್ ಆಗಿದ ತಕ್ಷಣ ಒಂದು ರಿಂಗಿಂಗ್ ಸೌಂಡ್ ಬರುತ್ತೆ, ನೋಡ್ಬೋದು. ಪರ್ಫೆಕ್ಟಾಗಿ ಬೇಕಾಗಿತ್ತು. ನನ್ನ ಮಕ್ಕಳಿಗಂತೂ ಕಾಯೋಕ್ಕೆ ರೆಡಿ ಇರಲಿಲ್ಲ, ಯಾವಾಗ ಕಟ್ ಮಾಡಿ ತಿಂತೀವೋ ಅನ್ನೋ ಲೆವೆಲ್ಗೆ ಆಗೋಗಿತ್ತು. ಸೊ ಒಂದು ಇನ್ಫ್ಯಾಕ್ಟ್ ಅದೇ ಪ್ರಾಸೆಸ್ಸಲ್ಲಿ ತೆಗೆದು ಕಟ್ಟು ಮಾಡಿದ್ದಾರೆ ಅವರು. ಪರ್ಫೆಕ್ಟಾಗಿ ಬೆಂದಿತ್ತು. ಅದು ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಆ್ಯಕ್ಚುಲಿ ಬೇಕಿಂಗಲ್ಲಿ ಇಂಟ್ರೆಸ್ಟ್ ಇತ್ತು, ಬಟ್ ಇಷ್ಟು ಪರ್ಫೆಕ್ಟಾಗಿ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ನೋಡೋಕ್ಕೂ ಟೆಕ್ಸ್ಚರ್ ವೈಸು, ಆಮೇಲೆ ಕೆಳಗಡೆ ಎಲ್ಲ ಅದನ್ನ ಎಷ್ಟು ನೀಟಾಗಿ ಗೋಲ್ಡನ್ ಬ್ರೌನ್ ಬಂದಿತ್ತು. ನಾನು ಮುಂದೆ ಬ್ರೇಕ್ ಮಾಡಿ ಕೂಡ ತೋರಿಸ್ತೀನಿ. ಪರ್ಫೆಕ್ಟಾಗಿ ಬೆಣ್ಣೆ ಬಿಸ್ಕೆಟು ನೀವು ಮನೆಯಲ್ಲೇ ಮಾಡ್ಕೋಬೋದು. ಜಸ್ಟ್ 4 ಇಂಗ್ರೀಡಿಯೆಂಟ್ಸ್ ಅಷ್ಟೇ: ಸಕ್ಕರೆ, ಮೈದಾ, ತುಪ್ಪ ಮತ್ತು ಸ್ವಲ್ಪ ಏಲಕ್ಕಿ ಹಾಕಿ ಈ ರೀತಿ ಬೆಣ್ಣೆ ಬಿಸ್ಕೆಟ್ ಮಾಡ್ಕೊಳ್ಳೋದ್ರಿಂದ ಮನೆಯವ್ರಿಗೆ ಬೇಕಿಂಗ್ ಐಟಮ್ ತಿಂದಂಗೂ ಆಗುತ್ತೆ, ಹೈಜಿನ್ನಾಗಿಯೂ ನೀವು ಮಾಡಿಕೊಡ್ಬೋದು. ಆ ಟೆಕ್ಸ್ಚರ್ ನೋಡ್ತಾ ಇರ್ಬೋದು, ಬೇಕ್ರಿಯಲ್ಲಿ ಹೇಗೆ ಸಿಗುತ್ತೋ ಗೂಡು ಥರ ಅದೇ ಥರ ಇತ್ತು. ಟ್ರೈ ಮಾಡಿ.
ಈಗ ನೆಕ್ಸ್ಟ್ ಬ್ರೆಡ್ ಪಿಜ್ಜಾ ಮಾಡ್ತಾಯಿದ್ದೀನಿ. ಇದಂತೂ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ, ಅಷ್ಟು ಚೆನ್ನಾಗಿ ಒಳ್ಳೆ ರಿಸಲ್ಟ್ ಬಂದಿತ್ತು. ಇದನ್ನು ಫಸ್ಟು ಪ್ರೀ ಹೀಟ್ ಮಾಡ್ತಾಯಿದ್ದೀನಿ. 180 200ವರೆಗೂ ಪ್ರೀ ಹೀಟ್ ಮಾಡ್ಬೋದು. ಆಮೇಲೆ ಮೇಲ್ಗಡೆ ರಾಡ್ನ ಆನ್ ಮಾಡ್ತಾಯಿದ್ದೀನಿ. ಇದನ್ನು ಜಸ್ಟ್ 12 ಮಿನಿಟ್ಸ್ಗೆ ಪ್ರೀ ಹೀಟ್ ಅನ್ನೋದು ಮಾಡ್ತಾಯಿದ್ದೀನಿ. ಒಂದು ಟ್ರೇಯಲ್ಲಿ ನಾರ್ಮಲ್ ಬ್ರೆಡ್ನ ಈ ರೀತಿ ಅರೇಂಜ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಟ್ರೇಯಲ್ಲಿ 6 ಬ್ರೆಡ್ ಪಿಜ್ಜಾ ಮಾಡ್ಬೋದು. ಇದಕ್ಕೆ ತುಪ್ಪನ ಈ ರೀತಿ ಅಪ್ಲೈ ಮಾಡ್ತಾಯಿದ್ದೀನಿ. ನೀವು ಬೇಕಾದರೆ ಬೆಣ್ಣೆನೂ ಅಪ್ಲೈ ಮಾಡ್ಕೋಬೋದು ನಿಮ್ಮ ಟೇಸ್ಟ್ ಪ್ರಕಾರ. ಸ್ವಲ್ಪ ಟೊಮ್ಯಾಟೊ ಕೆಚಪ್ನ ಹಾಕ್ತಾಯಿದ್ದೀನಿ. ಅಂದರೆ ನಿಮಗೆ ಗ್ರೀನ್ ಚಟ್ನಿ ಬೇಕು ಅಂದರೆ ಅದನ್ನು ಕೂಡ ಯೂಸ್ ಮಾಡ್ಕೋಬೋದು. ನಾನು ಟೊಮ್ಯಾಟೊ ಕೆಚಪ್ ಬೇಸ್ ಥರ ಯೂಸ್ ಮಾಡಿಕೊಂಡು ಎಲ್ಲದಕ್ಕೂ ಕೆಚಪ್ನ ಹಾಕಿ ಈ ರೀತಿ ಸ್ಪ್ರೆಡ್ ಮಾಡ್ಕೋಬೇಕು. ಎಲ್ಲ ಕಾರ್ನರಲ್ಲೂ ಸ್ಪ್ರೆಡ್ ಮಾಡಿಕೊಂಡ್ರೆ ಪ್ರತಿಯೊಂದು ಬೈಟ್ಗೂ ನಿಮಗೆ ಒಳ್ಳೆ ಟೇಸ್ಟ್ ಸಿಗುತ್ತೆ. ನೋಡಿ, ಈ ರೀತಿ ಎಲ್ಲ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಇದನ್ನು ಹಾಕ್ತಾಯಿದ್ದೀನಿ. ಪ್ರತಿಯೊಂದಕ್ಕೂ ನೀಟಾಗಿ ಹಾಕ್ತಾ ಹೋಗ್ಬೋದು. ನೆಕ್ಸ್ಟು ಸ್ವಲ್ಪ ಸ್ವೀಟ್ ಕಾರ್ನ್ ಇತ್ತು, ಅದನ್ನು ಬಿಡಿಸ್ಕೊಂಡು ಎಲ್ಲದಕ್ಕೂ ಸ್ವಲ್ಪ ಸ್ವಲ್ಪ ಹಾಕಿ ಗರಂ ಮಸಾಲೆ ಇರುತ್ತಲ್ಲ ಅದನ್ನು ಹಾಕಿದ್ದೀನಿ. ನೆಕ್ಸ್ಟ್ ಆರಿಗ್ಯಾನೋ ಪೌಡರ್ ಇಷ್ಟನ್ನು ಹಾಕಿದ್ದೀನಿ. ಒಳ್ಳೆ ಟೇಸ್ಟ್ ಬರುತ್ತೆ ಇದೆಲ್ಲ ಹಾಕೋದ್ರಿಂದ. ಮನೆಯಲ್ಲೇ ಒಂದು ಒಳ್ಳೆ ಪಿಜ್ಜಾನ ಮಕ್ಕಳಿಗೆ ಮಾಡಿಕೊಡ್ಬೋದು. ನೆಕ್ಸ್ಟ್ ಬಂದು ಚೀಸ್ ಇರುತ್ತಲ್ಲ ಅದನ್ನು ನಾನು ಗ್ರೇಟ್ ಮಾಡಿದ್ದೀನಿ. ಡೈರೆಕ್ಟಾಗಿ ಅದ್ರ ಮೇಲೇನೂ ಗ್ರೇಟ್ ಮಾಡ್ಕೋಬೋದು, ಇಲ್ಲಾಂದರೆ ಒಂದು ಪ್ಲೇಟಲ್ಲಿ ಗ್ರೇಟ್ ಮಾಡಿ ಅದ್ರ ಮೇಲೆ ಈ ರೀತಿ ಹಾಕಿದ್ರೆ ಆಯಿತು. ನೋಡೋಕ್ಕೇ ಎಷ್ಟು ಟೆಂಪ್ಟಿಂಗ್ ಆಗಿರುತ್ತೆ. ಇಷ್ಟೆಲ್ಲ ಮಾಡೋಷ್ಟರಲ್ಲಿ ಅಲ್ಲಿ ಪ್ರೀ ಹೀಟು ನೋಡಿ, ರಾಡ್ಸ್ ಎಲ್ಲ ರೆಡ್ ಆಗಿದೆ. ಅಲ್ಲಿ ಮೇಲಿನ ಪೊಸಿಷನಲ್ಲಿ ನಾನು ಇಡ್ತಾಯಿದ್ದೆ. ಯಾಕೆಂದರೆ ನಮಗೇನು ಅಂದರೆ ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಚೀಸ್ ಮೆಲ್ಟಾರೆ ನಮಗಿಷ್ಟ. ಕೆಲವು ಜಸ್ಟ್ ಮೆಲ್ಟಾಗಿರುತ್ತೆ, ಕೆಲವು ಗೋಲ್ಡನ್ ಬ್ರೌನಾಗಿ ಮೆಲ್ಟಾಗುತ್ತೆ. ನೀವು ಯಾವಾಗನ ಟ್ರೈ ಮಾಡಿ ಈ ರೀತಿ ಗೋಲ್ಡನ್ ಬ್ರೌನ್ ಆಗಿ ಮೆಲ್ಟಾಗಿರೋಂಥ ಚೀಸ್ ಪಿಜ್ಜಾನ ತಿನ್ನಿ, ಎಷ್ಟು ಚೆನ್ನಾಗಿರುತ್ತೆ ಅಂದರೆ. ನಾನು ಆ್ಯಕ್ಚುಲಿ ಒಂದು ರೆಸ್ಟೋರೆಂಟಲ್ಲಿ ಹೋದಾಗ ಅದಿತ್ತು, ನಾರ್ಮಲ್ ಚೀಸ್ ಮೆಲ್ಟಿಂಗಿಗೂ ಗೋಲ್ಡನ್ ಬ್ರೌನ್ ಮೆಲ್ಟಿಂಗಿಗೂ ಈ ರೀತಿ ಇರುತ್ತೆ. ಸೊ ಅದನ್ನೇ ಟ್ರೈ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. 180 ಡಿಗ್ರಿಯಲ್ಲಿ 10 to 12 ಮಿನಿಟ್ಸ್ ಟೋಸ್ಟ್ ಮಾಡಿಕೊಂಡ್ರೆ ಆಗೋಗುತ್ತೆ. ಪರ್ಫೆಕ್ಟ್ ಆಗಿರುವಂಥ ಬ್ರೆಡ್ ಪಿಜ್ಜಾ ರೆಡಿ. ಸೊ ನೋಡ್ತಾ ಇರ್ಬೋದು ಚೀಸ್ ಎಷ್ಟು ಚೆನ್ನಾಗಿ ಮೆಲ್ಟಾಗಿದೆ ಅಂದರೆ, ಅಲ್ಲಿ ಏನು ಅಬ್ಸರ್ವ್ ಮಾಡಿ ಅಂದರೆ ಅದು ಗೋಲ್ಡನ್ ಬ್ರೌನ್ ಅಷ್ಟು ಮೆಲ್ಟಾಗಿದೆ. ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟ್ ಪರ್ಫೆಕ್ಟಾಗಿ. ಪ್ರತಿಯೊಂದು ಬೈಟಲ್ಲೂ ಸಾಸ್ ಇರ್ಬೋದು ಮತ್ತು ತರಕಾರಿಗಳೆಲ್ಲ ಯೂಸ್ ಮಾಡಿರ್ತೀವಲ್ವ, ಅದೊಂದು ತುತ್ತುಗೂ ಎಲ್ಲ ತರಕಾರಿ ಫ್ಲೇವರ್ಸು ಟೇಸ್ಟು ಎಲ್ಲ ಸಿಗ್ತಾ ಇರುತ್ತೆ. ಸೊ ಮನೆಯಲ್ಲೇ ನೀವು ಈಸಿಯಾಗಿ ಈ ರೀತಿ ಮಾಡ್ಕೋಬೋದು. ನೆಕ್ಸ್ಟು ಫಿಶ್ ಫ್ರೈ ಹೇಗೆ ಅಂದರೆ, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಯೂಸ್ ಮಾಡಿದ್ದೀನಿ, ಗರಂ ಮಸಾಲನ ಯೂಸ್ ಮಾಡಿದ್ದೀನಿ. ನೆಕ್ಸ್ಟು ಉಪ್ಪು, ಖಾರದ ಪುಡಿ ಮತ್ತು ಅರಿಶಿನ, ಇದಿಷ್ಟೇ ಬೇಸಿಕ್ ಐಟಮ್ನ ಯೂಸ್ ಮಾಡಿಕೊಂಡು OTGಯಲ್ಲಿ ಯಾವ ರೀತಿ ಫಿಶ್ ಫ್ರೈನ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇದರ ಜೊತೆಗೆ ನಾನು ಲೆಮನ್ನು, ಫಿಶ್ ಅಂದರೆ ಸ್ವಲ್ಪ ಹುಳಿ ಅಂಶ ಬೇಕೇ ಬೇಕು ಅಲ್ವಾ, ಸ್ವಲ್ಪ ಲೆಮನ್ನ ಹಾಕಿ ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಪರ್ಫೆಕ್ಟಾಗಿ ಚೆನ್ನಾಗಿ ಉಪ್ಪು ಖಾರ ಕರೆಕ್ಟಾಗಿದೆಯಾ ಅಂತ ಟೇಸ್ಟ್ ನೋಡ್ಕೋಬೇಕು. ಆಮೇಲೆ ಒಂದೊಂದೇ ಪೀಸ್, ನಾನಿಲ್ಲಿ ಬೋನ್ಲೆಸ್ ಫಿಶ್ನ ತೊಗೊಂಡಿದ್ದೀನಿ, ಒಂದೊಂದೇ ಪೀಸ್ಗೆ ಈ ರೀತಿ ಅಪ್ಲೈ ಮಾಡ್ಕೊಳ್ತಾ ಹೋಗಬೇಕು. ಇಲ್ಲಿ ಓವನ್ನ ಪ್ರೀ ಹೀಟ್ ಮಾಡ್ಕೊಳ್ತಾ ಇದ್ದೀವಿ. 180 ಡಿಗ್ರಿ ಸೆಂಟಿಗ್ರೇಡ್ 12 ಮಿನಿಟ್ಸ್ ಇದೆ. ಈಗ ಇದನ್ನು ಈ ರೀತಿ ಗ್ರಿಲ್ಲರ್ ಇರುತ್ತಲ್ಲ, ಗ್ರಿಲ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ನಾವು ಟ್ರೈ ಮಾಡೋಣ ಅಂತಲೇ ಇದ್ರಲ್ಲಿ ಮಾಡಿದ್ದು, ಅಂದ್ಕೊಂಡಿರಲಿಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ಅಂತ. ಈ ರೀತಿ ಗ್ರಿಲ್ ಮಾಡೋ ಟ್ರೇಯಲ್ಲಿ ಈ ರೀತಿ ಅರೇಂಜ್ ಮಾಡ್ಕೋಬೇಕು. ಲಿಡ್ನ ಕ್ಲೋಸ್ ಮಾಡಿರಬೇಕು. ಯಾವಾಗ್ಲೂ ಅಷ್ಟೇ ನಾವು ಓವನ್ನ ಪ್ರೀ ಹೀಟ್ ಮಾಡಿರಬೇಕು. ಪ್ರೀ ಹೀಟು 180 ಡಿಗ್ರಿ ಫಾರ್ 10 ಮಿನಿಟ್ಸು. ಆಮೇಲೆ 150 ಡಿಗ್ರಿ ಟಾಪ್ ಬಾಟಮ್ ಹೀಟಿಂಗು 10 ಮಿನಿಟ್ಸ್ ಮಾಡಿದ್ರೆ ಅದನ್ನು ಟರ್ನ್ ಮಾಡ್ತಾ ಇರಬೇಕು. ಆಗಾಗ ಅದನ್ನು ತೆಗೆದು ಟರ್ನ್ ಮಾಡ್ತಾಯಿದ್ರೆ ಪರ್ಫೆಕ್ಟಾಗಿರುವಂಥ ಫಿಶ್ ಫ್ರೈ ರೆಡಿ ಆಗೋಗುತ್ತೆ. ಇದನ್ನು ನಿಜ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟು ಚೆನ್ನಾಗಾಗುತ್ತೆ ಅಂತ. ಸೊ ಟೈಮ್ ಕಂಪ್ಲೀಟ್ ಆದಮೇಲೆ ಸೂಪರ್ ಡಿಲೀಷಿಯಸ್ ಫಿಶ್ ಫ್ರೈ ರೆಡಿ. ತುಂಬ ಆಯಲ್ಲೇ ಆಲ್ಮೋಸ್ಟ್ ಅಪ್ಲೈ ಮಾಡಿಲ್ಲ ಅಂತ ಹೇಳ್ಬೋದು. ಆಮೇಲೆ ನಿಮಗೆ ಬೇಕಿದ್ದರೆ ಮೇಲೆ ಆಯಿಲ್ ಕೋಟಿಂಗ್ ಕೊಟ್ಟು ಸ್ವಲ್ಪ ಟರ್ನ್ ಮಾಡಿಕೊಂಡು ನೀವು ಗ್ರಿಲ್ ಮಾಡಿಕೊಂಡ್ರೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ನೋಡ್ತಾ ಇರ್ಬೋದು ಎವಿಡೆಂಟಾಗಿ. ನೀವು ಕೂಡ ಈ ಫಿಶ್ ಫ್ರೈನ ಈ ಮೆಥಡಲ್ಲಿ ಗ್ರಿಲ್ ಮಾಡಿ ನೋಡಿ, ಎಷ್ಟು ಟೇಸ್ಟ್ ಮಾತ್ರ ಅದು ನಿಧಾನಕ್ಕೆ ಸ್ಲೋ ಆಗಿ ಕುಕ್ ಆಗಿರೋದ್ರಿಂದ ಪರ್ಫೆಕ್ಟ್ ಟೇಸ್ಟ್ ಮತ್ತು ಟೆಕ್ಸ್ಚರ್. ಸೊ ಟ್ರೈ ಮಾಡಿ. ನೆಕ್ಸ್ಟ್ ನಾನು ಈಗ ಟಿಕ್ಕಾ ಮಾಡ್ತಾಯಿದ್ದೀನಿ, ವೆಜಿಟೇಬಲ್ಸ್ ಟಿಕ್ಕಾ. ಸ್ವಲ್ಪ ಪನ್ನೀರನ್ನ ಯೂಸ್ ಮಾಡಿಕೊಂಡು ವೆಜಿಟೇಬಲ್ ಟಿಕ್ಕಾ ಮಾಡ್ತಾಯಿದ್ದೀನಿ. ಸ್ವಲ್ಪ ಕಡಲೆ ಹಿಟ್ಟು, ಕಸೂರಿ ಮೇಥಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಆರಿಗ್ಯಾನೋ, ಸ್ವಲ್ಪ ಮೊಸರು, ಉಪ್ಪು, ಖಾರದ ಪುಡಿ ಇಷ್ಟನ್ನು ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಸೊ ಈ ಪೇಸ್ಟ್ ಬಂದು ಆ ಟಿಕ್ಕಾ ಪೇಸ್ಟ್ ಇದು
ಅಥೆಂಟಿಕ್ ಸ್ಟೈಲ್ ಟಿಕ್ಕಾ ಪೇಸ್ಟ್ ಮಾಡ್ಕೋಬೇಕು ಅಂದರೆ ಇದಿಷ್ಟು ಐಟಮ್ ಇರಬೇಕು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಈಗ ಗರಂ ಮಸಾಲನೂ ಹಾಕ್ತಾಯಿದ್ದೀನಿ, ಫ್ಲೇವರ್ ಚೆನ್ನಾಗಿರುತ್ತೆ ಅಂತ. ಇದೆಲ್ಲ ಹಾಕಾದ್ಮೇಲೆ ಈ ರೀತಿ ಗಟ್ಟಿ ಪೇಸ್ಟ್ನ ಮಾಡ್ಕೋಬೇಕು. ನೀವು ಯಾವಾಗ ಗಟ್ಟಿ ಪೇಸ್ಟ್ ಮಾಡ್ಕೋತೀರಾ, ನೀವು ರಾಟಿ ಸೆರೆಯಲ್ಲಿ ನಾವು ಹಾಕಿದಾಗ ಅದು ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ಇಲ್ಲಿ ಗ್ರೀನ್, ಯೆಲ್ಲೋ, ರೆಡ್ ಕ್ಯಾಪ್ಸಿಕಮ್ ಜೊತೆಗೆ ಈರುಳ್ಳಿ, ಪನ್ನೀರು ಇಷ್ಟನ್ನೂ ತೊಗೊಂಡಿದ್ದೀನಿ. ನಾವು ಏನು ಮಸಾಲ ಮಿಕ್ಸ್ ಮಾಡ್ಕೊಂಡಿದ್ದೀವಲ್ಲ ಅದನ್ನೆಲ್ಲ ಚೆನ್ನಾಗಿ ಈ ರೀತಿ ಮಸಾಜ್ ಮಾಡಿಕೊಂಡು ಮ್ಯಾರಿನೇಟ್ ಮಾಡ್ಕೋಬೇಕಾಗತ್ತೆ. ಒಂದು 10 ಮಿನಿಟ್ಸ್ ಮ್ಯಾರಿನೇಟ್ ಮಾಡಿಕೊಂಡ್ರೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾನು. ಇದನ್ನು ರಾಟಿಸಿರೆ ರಾಡ್ ಅಂತ ಇರುತ್ತೆ ನೋಡಿ, ಈ ರೀತಿ ಇರುತ್ತೆ. ಈ ಸೈಡಲ್ಲಿ ಸ್ಕ್ರೂ ಕೊಟ್ಟಿರ್ತಾರೆ, ಅದನ್ನು ರಿಮೂವ್ ಮಾಡಿ ನಾವೇನು ಮಿಕ್ಸ್ ಮಾಡ್ಕೊಂಡಿರ್ತೀವಲ್ವ ಆ ತರಕಾರಿನ ಇದಕ್ಕೆ ಹಾಕ್ಕೋಬೇಕು ಅಷ್ಟೇ. ನಾವು ಟೂತ್ ಪಿಕ್ ಯೂಸ್ ಮಾಡ್ತೀವಲ್ವ ಯೂಶಲಿ ಟಿಕ್ಕ ಎಲ್ಲ ಮಾಡೋಕ್ಕೆ, ಅದ್ರ ಬದಲಾಗಿ ಇದರಲ್ಲಿ ಏನಾಗುತ್ತೆ ಅಂದರೆ ಆ ಓವನಲ್ಲಿ ರೊಟೇಷನ್ ಆಗೋದ್ರಿಂದ ನಿಮಗೆ ಒಳ್ಳೆ ರೀತಿ ಎಲ್ಲ ಕಡೆಯಿಂದನೂ ಹೀಟಿಂಗ್ ಸಿಗುತ್ತೆ. ಆಮೇಲೆ ಈ ಪನ್ನೀರೂ ಅಷ್ಟೇ ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡ್ರೆ ಬ್ರೇಕ್ ಆಗೋಲ್ಲ, ಚೆನ್ನಾಗಿರುತ್ತೆ. ಸೊ ಎಲ್ಲ ನಾನು ಏನೇನು ಅರೇಂಜ್ ಮಾಡ್ಕೊಂಡಿದ್ನಲ್ಲ ಅದನ್ನೆಲ್ಲ ಈ ರೀತಿ ನೀಟಾಗಿ ಒಂದಾದ್ಮೇಲೆ ಒಂದು ರೆಡ್ ಬೆಲ್ ಪೆಪ್ಪರು ಅಂದರೆ ಕ್ಯಾಪ್ಸಿಕಮ್ಮು, ಒಂದು ಪನ್ನೀರು. ನನಗೆ ಪನ್ನೀರ್ ಅಷ್ಟು ಇಷ್ಟ ಇಲ್ಲ, ಸೊ ಅದಕ್ಕೆ 1-2 ಹಾಕ್ಕೊಂಡಿದ್ದೀನಿ. ನಿಮಗೆ ಬೇಕಿದ್ರೆ ಜಾಸ್ತಿ ಪನ್ನೀರನ್ನ ಹಾಕ್ಕೋಬೋದು, ಅದು ನಿಮ್ಮ ಪರ್ಸ್ನಲ್ ಚಾಯ್ಸು. ಸೊ ಅದು ಫೋರ್ಕ್ ಇರೋದ್ರಿಂದ ಅದನ್ನು ನೀಟಾಗಿ ಇಟ್ಕೊಳ್ಳುತ್ತೆ. ಆಮೇಲೆ ಆ ಸ್ಕ್ರೂನ ಹಾಕೋದು ಜಸ್ಟ್ ಇಷ್ಟೇ. ಇದನ್ನು ಬೇಕಾದ್ರೆ 2 ಬ್ಯಾಚಲ್ಲೂ ಮಾಡ್ಕೋಬೋದು, 1 ಬ್ಯಾಚಲ್ಲೂ ಮಾಡ್ಕೋಬೋದು. ಸ್ವಲ್ಪನೂ ಎಣ್ಣೆ ಯೂಸ್ ಮಾಡಿಲ್ಲ ನಾನು, ಬೇಕಾದ್ರೆ ಎಣ್ಣೆನೂ ಕೂಡ ನಾವು ಯೂಸ್ ಮಾಡ್ಕೋಬೋದು. ಇದನ್ನು ಪ್ರೀ ಹೀಟ್ ಮಾಡಿ ಇಟ್ಟಿದ್ದೆ 180 ಡಿಗ್ರಿಯಲ್ಲಿ 10 to 12 ಮಿನಿಟ್ಸ್ ಪ್ರೀ ಹೀಟ್ ಮಾಡಿದ್ದೆ. ನೆಕ್ಸ್ಟ್ ಕೆಳಗಡೆ ಒಂದು ಟ್ರೇ ಹಾಕ್ತಾಯಿದ್ದೀನಿ, ಇನ್ ಕೇಸ್ ಏನಾದರೂ ರೊಟೇಷನ್ ಟೈಮಲ್ಲಿ ಬಿದ್ದರೆ ಅಂತ, ಏನಾದರೂ ಸೇಫರ್ ಸೈಡಿಂದ ಓವನನ್ನು ಇದು ಮಾಡೋಕ್ಕೆ. ನೆಕ್ಸ್ಟ್ ಈ ರೀತಿ ಪ್ಲೇಸ್ ಮಾಡುವಂಥದ್ದು. ಆ ಕಡೆ ಒಂದು ಹೋಲ್ ಇರುತ್ತೆ, ಈ ಕಡೆ ಒಂದು ಹುಕ್ ಥರ ಇರುತ್ತೆ, ಅದಕ್ಕೆ ಸಿಕ್ಸೋದಷ್ಟೇ, ಈಸಿನೇ. ಹಾಕಿದ ತಕ್ಷಣ ರೊಟೇಷನ್ ಸ್ಟಾರ್ಟ್ ಆಗುತ್ತೆ. ಒಂದು 10 to 12 ಮಿನಿಟ್ಸ್ ಅಥವಾ 15 ಮಿನಿಟ್ಸ್ 20 ಮಿನಿಟ್ಸ್ ಅದು ನೋಡ್ತಾ ಇರಬೇಕು. ಯಾವಾಗವರೆಗೂ ನೋಡಿ ಬ್ಲ್ಯಾಕ್ ಸ್ಪಾಟ್ಸ್ ಬಂದಿದೆ ಅಲ್ವಾ, ಅಲ್ಲಿವರೆಗೂ ನೀವು ಗ್ರಿಲ್ ಮಾಡ್ತಾ ಇರಬೇಕು. ಆಮೇಲೆ ಫೈನಲಾಗಿ ಈಗ ಈ ರೀತಿ ರಾಡ್ನ ಯೂಸ್ ಮಾಡಿಕೊಂಡು ತೆಗೆದ್ರೆ ಪರ್ಫೆಕ್ಟ್ ಆಗಿರೋಂಥ ಪನ್ನೀರ್ ಟಿಕ್ಕಾ ರೆಡಿ ಆಗೋಗುತ್ತೆ. ಸೊ ಈ ರೀತಿ ನೀವು ಕೂಡ ಮನೆಯಲ್ಲೇ ರೆಸ್ಟೋರೆಂಟ್ ಸ್ಟೈಲಲ್ಲಿ ಪನ್ನೀರ್ ಟಿಕ್ಕಾ ಮಾಡ್ಕೋಬೋದು. ವೆಜಿಟೇಬಲ್ ಟಿಕ್ಕಾ ಮತ್ತು ಫಿಶ್ ಫ್ರೈ, ಫಿಶ್ ಟಿಕ್ಕಾ, ತಂದೂರಿ, ಚಿಕನ್ ತಂದೂರಿ ಇದನ್ನೆಲ್ಲ ಟ್ರೈ ಮಾಡ್ಬೋದು. ಟೇಸ್ಟ್ ಮಾತ್ರ ಅದು ಎಷ್ಟು ಪರ್ಫೆಕ್ಟಾಗಿ ರೋಸ್ಟ್ ಆಗಿರುತ್ತೆ ಅಂದರೆ ಒಂದೊಂದು ಬೈಟಲ್ಲೂ ಆಸಮ್ ಆಗಿರುತ್ತೆ. ನೆಕ್ಸ್ಟ್ ನೋಡ್ಬೋದು ಈ ಪನ್ನೀರೂ ಅಷ್ಟೇ ಎಷ್ಟು ಚೆನ್ನಾಗಿ ಗ್ರಿಲ್ ಆಗಿತ್ತು ಅಂದರೆ ಅದು ನೀಟಾಗಿ ಬ್ರೌನಾಗಿ ಗ್ರಿಲ್ ಆಗಿರುತ್ತೆ. ಇದ್ರ ಜೊತೆ ಕ್ಯಾಪ್ಸಿಕಮ್ಮು ಅಷ್ಟೇ ತುಂಬ ಪರ್ಫೆಕ್ಟಾಗಿತ್ತು. ಸೊ ನೀವು ಕೂಡ ಈ ರೀತಿ OTGನ ಯೂಸ್ ಮಾಡ್ಕೊಂಡು ಟ್ರೈ ಮಾಡಿ. ನೆಕ್ಸ್ಟ್ ನಾನು ಬ್ರೆಡ್ ಟೋಸ್ಟ್ನೂ ತೋರಿಸ್ತಾ ಇದ್ದೀನಿ. ಬ್ರೆಡ್ನ ಯಾವಾಗಲೂ ಸ್ಲೈಸ್ ಅದ್ರ ಮೇಲೆ ಇಡಬೇಡಿ, ಈ ರೀತಿ ಗ್ರಿಲ್ಲರಲ್ಲಿ ಈ ರೀತಿ ಅರೇಂಜ್ ಮಾಡಿ ಒಂದು 10 to 12 ಮಿನಿಟ್ಸ್ ರೋಸ್ಟ್ ಮಾಡಿಕೊಂಡ್ರೆ ಸಾಕು 180 to 100 ಡಿಗ್ರಿಯಲ್ಲಿ. ಸೊ ಪರ್ಫೆಕ್ಟಾಗಿ ಬ್ರೆಡ್ ರೋಸ್ಟ್ ಕೂಡ ರೆಡಿಯಾಗೋಗುತ್ತೆ. ನಿಮಗೂ ಈ ಅಗಾರೋ ಮಾರ್ವೆಲ್ OTG ಬೇಕು ಅಂದರೆ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಡೆಫಿನೆಟ್ಲಿ ವರ್ತ್. ಲೆಸ್ ಆಯಿಲ್ ಅದೆಲ್ಲ ಯೂಸ್ ಮಾಡಿಕೊಂಡು ನೀವು ಅದನ್ನು ಬೇಕಿಂಗ್ ಐಟಮ್ಸ್ ಮಾಡ್ಕೋಬೇಕು, ಗ್ರಿಲ್ ಮಾಡ್ಕೋಬೇಕು, ಟೋಸ್ಟ್ ಮಾಡ್ಕೋಬೇಕು ಅಂದರೆ, ಕೇಕ್ಸ್ ಮಾಡ್ಕೋಬೇಕು ಅಂದರೆ ಪರ್ಫೆಕ್ಟ್ ಆಪ್ಷನ್ಸು. ಈ ಹೀಟಿಂಗ್ ಮೋಡ್ಸು ಎಲ್ಲ ಆಪ್ಷನ್ಸ್ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ನಿಮಗೆ ಇಂಟ್ರೆಸ್ಟ್ ಇದ್ದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಚೆಕ್ಔಟ್ ಮಾಡ್ಕೊಳ್ಳಿ. ಫ್ರೆಂಡ್ಸ್ ಈಗ ನೋಡಿ ಪೆಡಿಕ್ಯೂರ್ ಮಾಡುವಂಥ ಬ್ರಷ್ಗೆ ಸ್ಟೆಪ್ಸ್ ಕೊಟ್ಟಿದ್ದಾರೆ. ಫಸ್ಟ್ ಈ ರೀತಿ ಬ್ರಷ್ನ ಯೂಸ್ ಮಾಡಿಕೊಂಡು ಬ್ರಷ್ನ ಕ್ಲೆನ್ಸಸ್ ಮಾಡುತ್ತೆ. ಈ ಬ್ರಷ್ ಇದು ಸ್ಕಿನ್ನ ಕ್ಲೆನ್ಸ್ ಮಾಡುತ್ತೆ, ಏನಾದರೂ ಡರ್ಟ್ ಇದ್ದರೆ ಹೋಗುತ್ತೆ. ಸೆಕೆಂಡ್ ಬಂದು ಪ್ಯೂಮಿಸ್ ಸ್ಟೋನ್, ಇದು ಬಂದು ಪ್ಯೂಮಿಸ್, ಇದರಲ್ಲಿ ಸ್ವಲ್ಪ ಹೋಲ್ ಇದೆ ಅಲ್ಲ, ಇದು ಪೋರ್ಸ್, ಅದು ಬಂದು ಕ್ಯಾಲೆಸ್ಡ್ ಟೆಕ್ಸ್ಚರ್ ಅಂತ, ಅಂದರೆ ಏನಾದರೂ ಹೊಡೆದೋಗಿರುತ್ತಲ್ಲ ಅದನ್ನೆಲ್ಲ ಈವನ್ ಔಟ್ ಮಾಡುತ್ತೆ. ನೆಕ್ಸ್ಟ್ ಬಂದು ಇದು ಆಯಿತಾ, ಇದು ಥರ್ಡ್ ಒನ್ನು. ಇದು ಬಂದು ಮೆಟಲ್ ಫೈಲ್ ಅಂತ ನೋಡಿ, ಇದು ಮೆಟಲ್ ಫೈಲ್ ಗೆಟ್ಸ್ ರಿಡ್ ಆಫ್ ರಫ್ ಸ್ಕಿನ್ ಆ್ಯಂಡ್ ಕ್ಯಾಲಸಸ್ ಅಂದರೆ ಏನಿಲ್ಲ, ಅದು ಎಲ್ಲಿ ಹೊಡೆದೋಗಿರುತ್ತಲ್ವ ಅದು ಎಲ್ಲ ರಿಮೂವ್ ಆಗುತ್ತೆ. ಫೋರ್ತ್ ಒನ್ ಬಂದು ಇದು ನೋಡಿ, ಸ್ವಲ್ಪ ರಫ್ ಸರ್ಫೇಸ್ ಇದೆ, ಇದು ಬಂದು ಬಫಿಂಗ್ ಅಂದರೆ ಅದನ್ನು ಸ್ಮೂತ್ ಮಾಡುತ್ತೆ ಸ್ಕಿನ್ನೆಲ್ಲ, ಮತ್ತು ಸಾಫ್ಟ್ ಮಾಡುತ್ತೆ ಸ್ಕಿನ್. ಸೊ ಫಸ್ಟ್ ಇದು, ಸೆಕೆಂಡ್ ಇದು, ಥರ್ಡ್ ಇದು, ಫೋರ್ತ್ ಇದು. ಸೊ ಇದಕ್ಕೆ ನಾನು ಬಂದು 80 ರೂಪೀಸ್ ಪೇ ಮಾಡಿದ್ದೀನಿ. ಸೊ ಪೆಡಿಕ್ಯೂರ್ಗೆ ನಿಮಗೆ ಗೊತ್ತು ಎಷ್ಟು ಕಾಸ್ಟ್ ಇರುತ್ತೆ ಬ್ಯೂಟಿ ಪಾರ್ಲರ್ಲೆಲ್ಲ ಅಂತ. ಸೊ ಇಟ್ ಡಿಪೆಂಡ್ಸ್, 300 ರೂಪೀಸಿಂದ 1200 ಇರುತ್ತೆ ಕಾಸ್ಟ್, ಬ್ಯೂಟಿ ಪಾರ್ಲರ್ ಮೇಲೆ ಡಿಪೆಂಡ್ ಆಗಿರೋದು. ಸೊ ನೀವು ಮನೆಯಲ್ಲೇ
ತುಂಬ ಪ್ರೆಷರ್ ಎಲ್ಲ ಹಾಕಕ್ಕೆ ಹೋಗಬೇಡಿ. ಸೊ ಈ ಥರ ಒಂದು ಬ್ರಷ್ ತೊಗೊಂಡು ಮನೆಯಲ್ಲೇ ಡೆಡ್ ಸೆಲ್ಸ್ ಎಲ್ಲ ತೆಗಿಬೋದು. ಇನ್ಫ್ಯಾಕ್ಟ್ ಇದು ಸಿವಿಯರ್ ಆಗುತ್ತೆ ವಿಂಟರಲ್ಲಿ ನಾವೇನಾದ್ರು ತುಂಬ ಟ್ರಾವೆಲ್ ಮಾಡ್ತಾಯಿದ್ದೀವಿ ಅಂದರೆ. ನನ್ನ ಕಾಲು ಆ ಥರನೇ, ಮತ್ತು ಹಸ್ಬೆಂಡ್ ಕಾಲೆಲ್ಲ ತುಂಬ ಹೊಡೆದೋಗಿದೆ. ಅದಕ್ಕೇ ಈ ಥರ ಮನೆಯಲ್ಲೇ ಕೇರ್ ಮಾಡ್ಕೋಬೋದು ಬ್ರಷ್ ತಂದು. ಅದು ಎಕ್ಸ್ಟ್ರೀಮ್ ಆಗಿದೆ ಅಂದರೆ ಹೊಡೆದೋಗಿರೋ ಜಾಗದಿಂದ ಎಲ್ಲ ಬ್ಲಡ್ ಎಲ್ಲ ಬರುತ್ತೆ. ಅಲ್ಲಿವರೆಗೂ ನೀವು ಪ್ರೊಲಾಂಗ್ ಮಾಡ್ದೇನೆ ಸ್ಟಾರ್ಟಿಂಗ್ ಸ್ಟೇಜಲ್ಲೇ ಈ ಥರ ಫುಟ್ ಕೇರ್ ತೊಗೊಂಡ್ರೆ ಬೆಸ್ಟ್. ಪೆಡಿಕ್ಯೂರ್ನ ಮನೆಯಲ್ಲೇ ನೀಟಾಗಿ ಮಾಡ್ಕೋಬೋದು. ಈಗ ಹಸ್ಬೆಂಡ್ಗೆ ಪೆಡಿಕ್ಯೂರ್ ಮಾಡ್ತಾಯಿದ್ದೀನಿ. ಫಸ್ಟು ಒಂದು ಬಕೆಟ್ಗೆ ಬೆಚ್ಚಗಿರೋ ನೀರು, ಸ್ವಲ್ಪ ಬಿಸಿ ಇದ್ದರೂ ಓಕೆ, ಅದಕ್ಕೆ ಸ್ವಲ್ಪ ಉಪ್ಪು ಹಾಕಬೇಕು. ಇದು ತುಂಬ ಕ್ಲೆನ್ಸಿಂಗಿಗೆ ಹೆಲ್ಪ್ ಮಾಡುತ್ತೆ. ಪುಡಿ ಉಪ್ಪನ್ನೇ ಹಾಕ್ತಾಯಿದ್ದೀನಿ, 1 ವಾರಷ್ಟು. ಆಮೇಲೆ ಅದರಲ್ಲಿ ಕಾಲನ್ನು ಒಂದು 10 ಮಿನಿಟ್ಸ್ ಸೋಕ್ ಮಾಡಬೇಕು. ಅದು ಏನಾದರೂ ಬ್ಯಾಕ್ಟೀರಿಯಾ ಇದ್ದರೂ, ಡೆಡ್ ಸೆಲ್ ಇದ್ದರೂ ಅದೆಲ್ಲ ಹೋಗುತ್ತೆ. ನನಗೆ ಅದು ಚಿಕ್ಕದು ಸರಿ ಹೋಗಿಲ್ಲ ಬಕೆಟು, ಅದಕ್ಕೆ ಚೇಂಜ್ ಮಾಡ್ತಾಯಿದ್ದೀನಿ. ದೊಡ್ಡ ಟಬ್ಬಲ್ಲಿ ಇಟ್ಕೊಂಡು ಈ ರೀತಿ ಅಪ್ಲೈ ಮಾಡಿಕೊಂಡು, ಏನು ಅಪ್ಲೈ ಮಾಡ್ತಾಯಿದ್ದೇನೆ ಅಂದರೆ ಶಾಂಪು. ಇದು ಆ ಡೆಡ್ ಸೆಲ್ಸ್ನೆಲ್ಲ ಸಾಫ್ಟ್ ಮಾಡುತ್ತೆ. ಆಮೇಲೆ ನಾವು ಆ ಪೆಡಿಕ್ಯೂರ್ದು ಏನು ಇದಿದೆಯಲ್ಲ, ಆ ಬ್ರಷಲ್ಲಿ ನಾವು ಈ ಥರ ರಬ್ ಮಾಡಿದ ತಕ್ಷಣ ಡೆಡ್ ಸೆಲ್ಸ್ ಎಲ್ಲ ನೀಟಾಗಿ ಬರುತ್ತೆ. ಇದು ಒಂದೇ ಸತಿಗೆ ರಿಸಲ್ಟ್ ಬರುತ್ತೆ ಅಂತಲ್ಲ, ಅಂದರೆ ಎಷ್ಟೋ ದಿನದಿಂದ ಇದು ಸ್ಕಿನ್ ರಫ್ ಆಗಿರುತ್ತೆ. ಫಸ್ಟು ಶಾಂಪೂಲ್ಲಿ ಈ ಥರ ಎಲ್ಲ ಚೆನ್ನಾಗಿ ಬೇಸೆಲ್ಲ ಚೆನ್ನಾಗಿ ತಿಕ್ಕೋಬೇಕು. ಅದು ಬೆರಳು ಸಂದಿಯಲ್ಲಿ, ಪಾದ, ಹಿಂಡಿ ಎಲ್ಲ ಇರುತ್ತಲ್ಲ, ಅದನ್ನೆಲ್ಲ ಚೆನ್ನಾಗಿ ಮಸಾಜ್ ಮಾಡಿಕೊಂಡು ಅದೆಲ್ಲ ಸೆಲ್ಸ್ ಎಲ್ಲ ಸಾಫ್ಟ್ ಮಾಡಿಕೊಂಡು, ಆಮೇಲೆ 4 ಸ್ಟೇಜಸಲ್ಲಿ ನಾನು ಏನೇನು ತೋರಿಸಿದ್ನಲ್ಲ ಅದೆಲ್ಲ ಬ್ರಷಸ್ನ ಯೂಸ್ ಮಾಡಿಕೊಂಡ್ರೆ ಫಸ್ಟ್ ಸತಿಗೇ ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಆಮೇಲೆ ಹೋಗ್ತಾ ರೆಗ್ಯುಲರ್ ಬೇಸಿಸಲ್ಲೇ ನೀವು ಯಾವಾಗ ಸ್ನಾನ ಮಾಡ್ತೀರಲ್ವ, ಆಗ ಲಾಸ್ಟಲ್ಲಿ ಸ್ವಲ್ಪ ಇರುತ್ತೆ ಈ ಬ್ರಷ್ನ ಯೂಸ್ ಮಾಡಿಕೊಂಡು ಆ ಡೆಡ್ ಸೆಲ್ಸ್ ಎಲ್ಲ ತೆಗಿತಾ ಬಂದರೆ ನಿಮಗೆ ಕಾಲು ಹೊಡೆಯೋದು ಆ ಥರ ಎಲ್ಲ ಏನೂ ಆಗೋಲ್ಲ. ಸೊ ಫುಟ್ ಅಂದರೆ ಹಿಂಡಿನ ಚೆನ್ನಾಗೇ ಮೇಂಟೈನ್ ಮಾಡ್ಕೋಬೋದು. ನಾನು ಬಿಫೋರು ಮತ್ತು ಆಫ್ಟರ್ ರಿಸಲ್ಟ್ನ ತೋರಿಸ್ತೀನಿ, ಅಷ್ಟು ನನಗೆ ಇಷ್ಟ ಆಗೋಯಿತು. ನೆಕ್ಸ್ಟ್ ನಾವು ಕಾಮಾಗಿರಬೇಕು ಅಂದರೆ ತಲೆಯಲ್ಲಿ ಏನು ಇಟ್ಕೋಬೇಕು ಅಂದರೆ ಒಳ್ಳೆ ನಿದ್ದೆ ಮಾಡ್ಕೋಬೇಕು. ಬ್ರೇನ್ ಒಂಥರ ಕನ್ಫ್ಯೂಷನ್ ಸ್ಟೇಟಲ್ಲಿದೆ ಅಂದರೆ ನಾವು ಕೆಟ್ಟದಾಗಿ ರಿಯಾಕ್ಟ್ ಮಾಡೋದೇ ಜಾಸ್ತಿ. ಸೊ ಒಂದು ಒಳ್ಳೆ ನಿದ್ದೆ ಮಾಡಿ. ಆಮೇಲೆ ರೊಟೀನು ಕೂಡ ತುಂಬ ಸಿಂಪಲ್ಲಾಗಿರಬೇಕು. ಏನೇನೋ ಕೆಲಸಗಳನ್ನ ಹಚ್ಕೊಂಡು ಏನೋ ಕಾಂಪ್ಲಿಕೇಟೆಡ್ ಮಾಡಿಕೊಂಡು ಲೈಫ್ ಸ್ಟೈಲ್ನ ಇಟ್ಕೊಳ್ಳೋಕ್ಕಿಂತ ಸಿಂಪಲ್ ರೊಟೀನಾಗಿದ್ದರೆ ಮೈಂಡು ಕಾಮಾಗಿರುತ್ತೆ. ನೆಕ್ಸ್ಟ್ ಬಂದು ಯಾವಾಗಲೂ ಒಳ್ಳೆ ಮ್ಯೂಸಿಕ್ನ ಹಾಕ್ಕೊಂಡು ಕೇಳ್ತಾ ಇರಿ. ಕಾಮ್ ಮ್ಯೂಸಿಕ್ ಇಸ್ ಈಕ್ವಲ್ ಟು ಕಾಮ್ ಮೈಂಡ್. ನೆಕ್ಸ್ಟ್ ಯಾವುದು ನಿಮಗೆ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿ. ಇದರಿಂದ ಲೈಫಲ್ಲಿ ಕಂಪ್ಲೀಟ್ ಕಾಮ್ನೆಸ್ ಸಿಗುತ್ತೆ. ನಿಮಗೆ ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಸರಿ ಅಕ್ಸೆಪ್ಟ್ ಮಾಡ್ಕೊಳ್ಳಿ, ಇಗ್ನೋರ್ ಮಾಡಿ. ಏನೇ ಕಷ್ಟ ಸಿಚುವೇಶನ್ ಬಂದರೂ ಕೂಡ ಒಂದು ಸ್ಮೈಲ್ ಅಂತ ಮುಖದಲ್ಲಿ ಇರೋದ್ರಿಂದ ನಾವು ಕಾಮಾಗಿದ್ದೀವಿ ಅಂತ ಅಪೋಸಿಟ್ ಪರ್ಸನ್ಗೂ ಗೊತ್ತಾಗುತ್ತೆ, ನಮಗೆ ಬ್ರೈನ್ಗೂ ಕೂಡ ನಾವು ಕಾಮ್ನೆಸ್ನ ತೋರಿಸ್ಬೋದು. ಸೊ ಒಂದು ಸ್ಮೈಲ್ ಅನ್ನೋದು ಡ್ರಾಸ್ಟಿಕ್ ಚೇಂಜಸ್ ಅನ್ನೋದು ಕಾಣ್ಬೋದು ನಾವು. ನೆಕ್ಸ್ಟ್ ಆರ್ಗನೈಸೇಷನ್. ಮನೆಯಲ್ಲಿ, ಹೊರಗಡೆ, ಮನಸ್ಸಿನ ಒಳಗಡೆ ಕೂಡ ಆರ್ಗನೈಸ್ಡ್ ಮೈಂಡ್, ಆರ್ಗನೈಸ್ಡ್ ಮನಸ್ಸಿರೋದು ತುಂಬ ಇಂಪಾರ್ಟೆಂಟು. ಥಾಟ್ಸೂ ಅಷ್ಟೇ, ಏನೋ ಕನ್ಫ್ಯೂಸ್ಡ್ ಥಾಟ್ಸ್ ಇಟ್ಕೊಳ್ಳೋಂಥದ್ದು, ಕನ್ಫ್ಯೂಸ್ಡ್ ಮೈಂಡ್ಸೆಟ್ ಇಟ್ಕೊಳ್ಳೋದು, ಒಂದಾದಮೇಲೆ ಒಂದು ಕನ್ಫ್ಯೂಷನ್ಸ್ ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕಿಂತ ಕ್ಲಾರಿಟಿಯಿಂದ ಆರ್ಗನೈಸ್ಡ್ ಮೈಂಡ್ಸೆಟ್ ಇದ್ದರೆ ನಾವು ಲೈಫಲ್ಲಿ ಕಾಮ್ನೆಸ್ನ ಕ್ರಿಯೇಟ್ ಮಾಡ್ಕೋಬೋದು. ಸೊ ನೋಡ್ತಾ ಇರ್ಬೋದು ನಮ್ಮ ಹಸ್ಬೆಂಡಿಗೆ ಇನ್ಫ್ಯಾಕ್ಟ್ ಅವತ್ತು ತುಂಬಾ ಸ್ಟ್ರೈನ್ ಆಗಿತ್ತಂತೆ, ಓಡಾಡಿ ಒಳ್ಳೆ ಒಂದು ಅವರಿಗೆ ಮಸಾಜೂ ಚೆನ್ನಾಗಾಯಿತು, ಇನ್ನೊಂದು ಪೆಡಿಕ್ಯೂರೂ ಅಷ್ಟೇ ತುಂಬ ಚೆನ್ನಾಗಾಯಿತು. ಅವ್ರು ಅದೇ ಹೇಳ್ತಾಯಿದ್ರು ಪದೇ ಈ ಥರ ಮಾಡ್ತಾಯಿದ್ರು, ತುಂಬ ರಿಲ್ಯಾಕ್ಸ್ ಅಂತ ಅನಿಸ್ತಾ ಇರುತ್ತೆ ಅಂತ. ಸೊ ನೀವು ಅಷ್ಟೇ ನಿಮಗೋಸ್ಕರ ಈ ಥರ ಮಾಡ್ಕೊಳ್ಳಿ, ಮತ್ತು ಪಾರ್ಟ್ನರಿಗೆ ಮಾಡಿ, ಮಕ್ಕಳಿಗೆ ಮಾಡಿ. ಆಮೇಲೆ ಸ್ವಲ್ಪ ಡ್ರೈ ಆದಮೇಲೆ ಈ ರೀತಿ ನೀಟಾಗಿ ಕಾಣುತ್ತೆ. ನನ್ನ ಹಸ್ಬೆಂಡ್ಗೆ ಅದೇ ಹೇಳಿದ್ದೆ, ನೀವು ನೀಟಾಗಿ ಮಲ್ಕೊಳ್ಳಿ, ರಿಲ್ಯಾಕ್ಸ್ ಮಾಡಿ, ನಾನು ನಿಮ್ಮ ಕಾಲನ್ನ ಪೆಡಿಕ್ಯೂರ್ ಮಾಡಿಕೊಡ್ತೀನಿ ಅಂತ. ಇನ್ನು ಅದೆಲ್ಲ ಒಂಥರ ನೀಡಲ್ ಥರ ಬರುತ್ತೆ, ಅದನ್ನು ಯೂಸ್ ಮಾಡಿಕೊಂಡು ಈ ನೇಲ್ಸು ಎಲ್ಲ ಕ್ಲೀನ್ ಮಾಡ್ತಾರೆ. ಸೊ ಅದನ್ನೆಲ್ಲ ನೋಡ್ತೀನಿ, ಎಲ್ಲರೂ ಸಿಕ್ಕರೆ ತಂದು ಮಾಡ್ತೀನಿ. ಸೊ ಅದನ್ನು ನೀಟಾಗಿ ಮಾಡಿಕೊಂಡ್ರೆ ಕಂಪ್ಲೀಟ್ ಪೆಡಿಕ್ಯೂರ್ ಮನೆಯಲ್ಲೇ ಮಾಡ್ಕೋಬೋದು. ನೆಕ್ಸ್ಟ್ ಯಾಕೋ ಮನೇಲಿ ಇಂಟರ್ನೆಟ್ ಬರ್ತಾ ಇರಲಿಲ್ಲ, ಹಸ್ಬೆಂಡು ಅದೇ ವೈರೆಲ್ಲ ಓಪನ್ ಮಾಡಿ ತೋರಿಸ್ತಾಯಿದ್ರು. ನನಗೆ ಆಶ್ಚರ್ಯ, ಆ ಚಿಕ್ಕ ವೈರ್ ಒಳಗಡೆ ಎಷ್ಟೊಂದು ಚಿಕ್ಕ ವೈರ್ ಸಿಕ್ತು ಅಂದರೆ ಅದು ನೋಡೋಕ್ಕೆ ಕ್ಯೂರಿಯಾಸಿಟಿ. ನಮಗೆ ಅವೆಲ್ಲ ಗೊತ್ತಿರಲ್ಲ, ಕರೆಂಟೆಲ್ಲ ಬರ್ತಾ ಇರುತ್ತೆ ಮತ್ತು ಇಂಟರ್ನೆಟ್ ಬರ್ತಾ ಇರುತ್ತೆ, ಬಟ್ ಅದನ್ನು ಓಪನ್ ಮಾಡಿ ಇವರು ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟಲ್ಲೇ ಇರೋದು. ಸೊ ಅವರಿಗೆಲ್ಲ ಗೊತ್ತಾಗುತ್ತೆ. ನನಗೆ ನೋಡೋಕ್ಕೆ ಇಂಟ್ರೆಸ್ಟ್, ಹೀಗೆ ಏನು ಅಂತ ಇಲ್ಲ. ಸೊ ಅದನ್ನೇ ನೋಡ್ತಾ ಇದ್ದೆ. ಸೊ ಯಾವಾಗಲೂ ತಲೆಯಲ್ಲಿ ನೆನ್ಪಿಟ್ಕೊಳ್ಳಿ ಫ್ರೆಂಡ್ಸ್, ಏನೇ ಜಂಜಾಟ ಇದ್ದರೂ ಕೂಡ ತಲೆಯಲ್ಲಿ ಕಾಮ್ನೆಸ್ ಇಟ್ಕೊಳ್ಳಿ, ನೀರು ಕುಡಿತಾಯಿರಿ, ನಿಮ್ಮ ಜೊತೆ ನೀವು ಟೈಮ್ ಸ್ಪೆಂಡ್ ಮಾಡಿ, ಕಾಮ್ನೆಸ್ನ ಯಾವತ್ತೂ ಬಿಡೋಕ್ಕೆ ಹೋಗ್ಬೇಡಿ. ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ,
ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ನಮಸ್ಕಾರ.